ಹಲೋ ಆ್ಯಂಡ್ ವೆಲ್ಕಮ್ ಟು ಅಚೀವರ್ಸ್ ಅಕಾಡೆಮಿ. ನಾನು ನಿಮ್ಮ ಪ್ರೀತಮ್. ಇವತ್ತಿನ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ಸ್ವಾಗತ. ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಕ್ಕೆ ಮುಂಚೆ ಒಂದು ವಿಶೇಷವಾದಂತಹ ಸಂಗತಿ ಹೇಳ್ಬಿಡ್ತೀನಿ. ಇವತ್ತಿನ ಸಂಚಿಕೆಯಲ್ಲಿ ಕೆಲವು ಪ್ರಮುಖವಾದಂತಹ ಪುಸ್ತಕಗಳು ಅಥವಾ ರಿಸೋರ್ಸ್ಗಳನ್ನು ನಾನು ನಿಮಗೆ ಡಿಸ್ಪ್ಲೇ ಮಾಡ್ತಾ ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತೀನಿ. ಬಿಕಾಸ್ ಬಹಳಷ್ಟು ಜನ ಕೇಳ್ತಾ ಇರ್ತಾರೆ ಯಾವ ಪುಸ್ತಕಗಳನ್ನು ರೆಫರ್ ಮಾಡಬೇಕು, ಯಾವ ಸಂಪನ್ಮೂಲಗಳ ಮೊರೆ ಹೋಗಬೇಕು ಅಂತ ಹೇಳಿ. ನೋಡಿ, ನಮ್ಮ ಕನ್ನಡ ಭಾಷೆಯಲ್ಲಿ ಸಂಪನ್ಮೂಲಗಳ ಕೊರತೆ ಇಲ್ಲ, ಬಟ್ ಅದರ ಕುರಿತಾಗಿ ಒಂದು ಮಾರ್ಗದರ್ಶನದ ಕೊರತೆ ಬಹುತೇಕ ವಿದ್ಯಾರ್ಥಿಗಳಿಗೆ ಇದೆ. ಹಾಗಾಗಿ ಇವತ್ತು ನಮ್ಮ ಕನ್ನಡಿಗರೇ ಬರೆದಿರತಕ್ಕಂತಹ 3 ಪ್ರಮುಖವಾದಂತಹ ಪುಸ್ತಕಗಳನ್ನು ನಾನು ನಿಮಗೆ ತೋರಿಸೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮೊದಲನೇದಾಗಿ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಾ, ಭಾರತದ ಸಂವಿಧಾನ ಅಥವಾ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅನ್ನುವಂತಹ ಪುಸ್ತಕವನ್ನು ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಇದನ್ನು ಬರೆದಿರ್ತಕ್ಕಂತಹವರು ನಮ್ಮ ಕರ್ನಾಟಕದ ಮನೆ ಮಾತಾಗಿರ್ತಕ್ಕಂತಹ ಹುಸೇನಪ್ಪ ನಾಯಕ್ ಅವರು. ಹುಸೇನಪ್ಪ ನಾಯಕ್ ಅವರು ಸ್ವತಃ ಒಬ್ಬ ಆದರ್ಶಪ್ರಾಯ ವ್ಯಕ್ತಿ. ತಾವು ಉತ್ತರ ಕರ್ನಾಟಕದ ಚಿಕ್ಕ ಗ್ರಾಮೀಣ ಪ್ರದೇಶದಿಂದ ಬೆಳೆದು ಬಂದ್ಬಿಟ್ಟು ಒಂದು ಬಡತನದ ಹಿನ್ನೆಲೆಯಿಂದ ಬಂದು ಕೂಡ ಅತ್ಯುನ್ನತವಾದಂತಹ ಒಂದು ಸಾಧನೆಯನ್ನು ಗೈದ್ಬಿಟ್ಟು ನಮಗೆಲ್ಲರಿಗೂ ಕೂಡ ಮಾದರಿಯಾಗಿದ್ದಾರೆ. ನಾವೆಲ್ಲರೂ ಏನು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇದ್ದೇವೆ, ನಮಗೆಲ್ಲರಿಗೂ ಕೂಡ ಒಂದು ಅಂಶವನ್ನು ಇವರು ಸಾಬೀತುಪಡಿಸಿದ್ದಾರೆ. ಅದೇನಪ್ಪ ಅಂತ ಹೇಳಿದ್ರೆ, ಆಸ್ತಿ ಆಗಿರಬಹುದು, ಅಂತಸ್ತಾಗಿರಬಹುದು, ಅಥವಾ ಗ್ರಾಮೀಣ ಪ್ರದೇಶದ ಹಿನ್ನೆಲೆ ಆಗಿರಬಹುದು, ಇದ್ಯಾವುದೂ ಕೂಡ ಯಶಸ್ಸಿನ ಮಾನದಂಡ ಅಲ್ಲ. ಯಶಸ್ಸನ್ನ ಯಾರು ಬೇಕಾದರೂ ಗಳಿಸಬಹುದು, ಇದಕ್ಕೆ ಅವಿರತವಾದಂತಹ ಪರಿಶ್ರಮ ಇಂಪಾರ್ಟೆಂಟ್ ಅಂತಕ್ಕಂತಹದನ್ನ ಹುಸೇನಪ್ಪ ನಾಯಕ್ ಸರ್ ಅವರು ನಮಗೆ ಕಲಿಸ್ಕೊಟ್ಟಿದ್ದಾರೆ. ಸೊ ನಮ್ಮೆಲ್ಲರಿಗೂ ಕೂಡ ಇವರು ದಾರಿದೀಪ ಅಂತಾನೆ ಹೇಳಬಹುದು. ಸೊ ಅವರಿಂದ ರಚಿತವಾಗಿರ್ತಕ್ಕಂತಹ ಒಂದು ಉತ್ತಮ ಗುಣಮಟ್ಟದ ಭಾರತೀಯ ಸಂವಿಧಾನ ಕುರಿತಾಗಿರ್ತಕ್ಕಂತಹ ಒಂದು ಪುಸ್ತಕ. ಇದನ್ನ ಎಲ್ಲ ರೀತಿಯಾದಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಡಿಸೈನ್ ಮಾಡಲಾಗಿದೆ. ಸೊ ನಾನು ಕೂಡ ಇದನ್ನ ನೋಡಿದ್ದೇನೆ. ಸೊ ಉತ್ತಮವಾಗಿರ್ತಕ್ಕಂತಹ ಒಂದು ಗುಣಮಟ್ಟವನ್ನು ಹೊಂದಿದೆ. ಸೊ ಅದನ್ನು ಡಿಸ್ಪ್ಲೇ ಕೂಡ ಮಾಡ್ತಾ ಇದ್ದೇನೆ. ಆ್ಯಂಡ್ ಇದು ಯಾವ ರೀತಿ ಸ್ಟೂಡೆಂಟ್ಸ್ಗೆ ಇಂಟ್ರೆಸ್ಟಿಂಗ್ ಆಗಿರಬೇಕು ಆ ಒಂದು ಥಿಂಗನ್ನು ಮೈಂಡಲ್ಲಿ ಇಟ್ಕೊಂಡ್ಬಿಟ್ಟು ಇದರ ಫಾಂಟನ್ನು ಪ್ರಿಪೇರ್ ಮಾಡಲಾಗಿದೆ. ಬಹಳಷ್ಟು ಆಕರ್ಷಕವಾದಂತಹ ವಿನ್ಯಾಸವನ್ನು ಕೂಡ ಒಳಗೊಂಡಿದೆ. ಸೊ ಇದನ್ನು ಭಾರತೀಯ ಸಂವಿಧಾನ ಕುರಿತಾಗಿ ನೀವೆಲ್ಲರೂ ಕೂಡ ರೆಫರ್ ಮಾಡತಕ್ಕಂತಹ ಒಂದು ರೆಕಮೆಂಡೇಶನನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಅದೇ ರೀತಿ ಇವತ್ತಿನ 2ನೇ ಪುಸ್ತಕ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಭಾರತದಲ್ಲಿರುವ ರಾಜ್ಯಗಳು ವಿಶೇಷವಾಗಿ ಕರ್ನಾಟಕ. ಅಗೇನ್ ಹುಸೇನಪ್ಪ ನಾಯಕ್ ಸರ್ ಅವರು ಬರೆದಿರ್ತಕ್ಕಂತಹ ಮತ್ತೊಂದು ಪ್ರಮುಖವಾದಂತಹ ಪುಸ್ತಕ. ಇದನ್ನು ಕೂಡ ನಾನು ನಿಮಗೆ ಡಿಸ್ಪ್ಲೇ ಮಾಡೋಕ್ಕೆ ಇಷ್ಟಪಡ್ತೀನಿ. ಸೊ ಇದು ಆಕರ್ಷಕವಾಗಿದೆ. ವಿವಿಧ ಕಲರ್ಸ್ ಅಲ್ಲಿ ಕೊಡಲಾಗಿದೆ. ಸೊ ದಟ್ ನಾವು ನೆನಪಲ್ಲಿ ಇಟ್ಕೊಳ್ಳೋಕ್ಕೆ ಬಹಳ ಸುಲಭವಾಗಿರುತ್ತೆ. ಸೊ ಇದು ಕೂಡ ನಮ್ಮ ದೇಶದ ರಾಜ್ಯಗಳು, ಅದರಲ್ಲೂ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದ ಬಗ್ಗೆ ಒಂದು ಸಮಗ್ರವಾದಂತಹ ಮಾಹಿತಿಯನ್ನು ನಿಮಗೆ ಕೊಡುತ್ತೆ. ಸೊ ಇಂತಹ ಉತ್ಕೃಷ್ಟ ಗುಣಮಟ್ಟದ ಮೆಟೀರಿಯಲ್ಸ್ಗಳು ಯಾವಾಗಲೂ ಕೂಡ ನಿಮ್ಮ ಟೇಬಲ್ ಮೇಲೆ, ನಿಮ್ಮ ಸ್ಟಡಿ ರೂಮಲ್ಲಿ ಇರಬೇಕಾಗುತ್ತೆ. ಸೊ ಹಾಗಾಗಿ ಇದನ್ನು ಕೂಡ ನಾನು ರೆಕಮೆಂಡ್ ಮಾಡ್ತೀನಿ. ಆ್ಯಂಡ್ ಇವತ್ತಿನ 3ನೇ ಪುಸ್ತಕ ನಿಮ್ಮ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ಭೂಗೋಳ ಸಂಜೀವಿನಿ. ಇದನ್ನ ಶ್ರವಣ್ ಕುಮಾರ್ ಭಂಡಾರಿ ಮಠ ಅವರು ಇದನ್ನ ರಚನೆ ಮಾಡಿದ್ದಾರೆ. ನೋಡಿ, ನಮಗೆ ಗೊತ್ತಿರೋ ರೀತಿ ಜಿಯೋಗ್ರಫಿಗೆ ಒಂದು ಮೆಟೀರಿಯಲ್ಸ್ ಸ್ವಲ್ಪ ಕಮ್ಮಿ, ಭೂಗೋಳಶಾಸ್ತ್ರಕ್ಕೆ ಬೇಕಾದಂತಹ ಮೆಟೀರಿಯಲ್ಸ್ ತುಂಬ ಕಮ್ಮಿ ಸಿಗುತ್ತೆ. ಸೊ ಆ ನಿಟ್ಟಿನಲ್ಲಿ ಭೂಗೋಳ ಸಂಜೀವಿನಿ ಒಂದು ಸಮಗ್ರವಾದಂತಹ ಪುಸ್ತಕ ಅಂತಲೇ ಹೇಳಬಹುದು. ಅದರ ಮುಖಪುಟವನ್ನು ಕೂಡ ನೋಡ್ತಾ ಇದ್ದೀರಾ, ಬಹಳಷ್ಟು ಆಕರ್ಷಕವಾಗಿ ಒಂದು ವಿನ್ಯಾಸವನ್ನು ಗೊಳಿಸಲಾಗಿದೆ. ಅದೇ ರೀತಿ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ, ಜಿಯೋಗ್ರಫಿ ಟೀಚರ್ ಇಸ್ ಹಾರ್ಡ್ ಟು ಫೈಂಡ್ ಆ್ಯಂಡ್ ಇಂಪಾಸಿಬಲ್ ಟು ಫರ್ಗೆಟ್ ಅನ್ನುವಂತಹ ಒಂದು ಶಬ್ದ ಕಾಣಿಸ್ತಾ ಇದೆ. ಸೊ ಇದು ಆ್ಯಕ್ಚುಲಿ ನಿಜ, ಈ ಒಂದು ಫ್ರೇಸ್. ಸೊ ಜಿಯೋಗ್ರಫಿ ಸಂಬಂಧಪಟ್ಟಂತೆ ಉತ್ತಮ ಗುಣಮಟ್ಟದ ಪುಸ್ತಕ ಆಗಿ ಭೂಗೋಳ ಸಂಜೀವಿನಿ ಗುರುತಿಸಿಕೊಂಡಿದೆ. ಸೊ ಸ್ಪರ್ಧಾರ್ಥಿಗಳು ಇದರ ಒಂದು ಸದುಪಯೋಗವನ್ನು ಕೂಡ ಪಡ್ಕೋಬಹುದು. ಸೊ ಈ 3 ಪುಸ್ತಕಗಳ ಒಂದು ಪರಿಚಯವನ್ನು ಕೊಡ್ತಾ ನಾನು ಇವತ್ತಿನ ಕ್ಲಾಸನ್ನು ಸ್ಟಾರ್ಟ್ ಮಾಡ್ತೀನಿ. ಎಲ್ಲರೂ ಕೂಡ ಕೊನೆವರೆಗೂ ವಿಡಿಯೋವನ್ನು ವೀಕ್ಷಣೆ ಮಾಡಿ ಪ್ರಮುಖವಾದಂತಹ ಕಾನ್ಸೆಪ್ಟ್ಗಳನ್ನು ಇವತ್ತು ಚರ್ಚೆ ಮಾಡೋಣ. ಮೊದಲನೇ ಸುದ್ದಿ ಹೇಳುತ್ತೆ, ನಿಸರ್ಗ ಬ್ಯಾರಲ್ಸ್ ಟುವರ್ಡ್ಸ್ ಮುಂಬೈ. ನೋಡಿ, ಇತ್ತೀಚೆಗಷ್ಟೇ ಭಾರತದ ಪೂರ್ವ ಕರಾವಳಿ ಭಾಗದಲ್ಲಿರ್ತಕ್ಕಂತಹ ಪಶ್ಚಿಮ ಬಂಗಾಳ ಮತ್ತು ಒಡಿಶಾ ರಾಜ್ಯಗಳಲ್ಲಿ ಅಂಫನ್ ಅಂತಕ್ಕಂತಹ ಒಂದು ಸೂಪರ್ ಸೈಕ್ಲೋನ್ ಅಥವಾ ಒಂದು ವಿನಾಶಕಾರಿ ಚಂಡಮಾರುತ ಭಾರತೀಯ ಪೂರ್ವ ಕರಾವಳಿ ತೀರವನ್ನು ಬಂದು ಅಪ್ಪಳಿಸಿತ್ತು. ಆ ಒಂದು ಹೊಡೆತದಿಂದ ಚೇತರಿಕೆ ಕಂಡುಕೊಳ್ಳಕ್ಕೆ ಇವತ್ತಿಗೂ ಕೂಡ ಪಶ್ಚಿಮ ಬಂಗಾಳ ಮತ್ತು ಒಡಿಶಾ ರಾಜ್ಯಗಳು ಹೆಣಗಾಡ್ತಾನೆ ಇದ್ದಾವೆ. ಅಂತಹದ್ದೇ ಸಂದರ್ಭದಲ್ಲಿ ಭಾರತೀಯ ಪಶ್ಚಿಮ ಕರಾವಳಿ ಅಥವಾ ವೆಸ್ಟರ್ನ್ ಕೋಸ್ಟ್ ಮೂಲಕವಾಗಿ ಮತ್ತೊಂದು ಚಂಡಮಾರುತ ಭಾರತೀಯ ಕರಾವಳಿಯನ್ನ ಬಂದು ಅಪ್ಪಳಿಸುತ್ತೆ ಅನ್ನುವಂತಹ ಮುನ್ಸೂಚನೆ ನಮಗೆ ಸಿಗ್ತಾ ಇದೆ. ಸೊ ಈ ಕುರಿತಾಗಿ ಡೀಟೇಲ್ಸ್ನ ನಾವು ಇವತ್ತಿನ ಒಂದು ಕ್ಲಾಸಲ್ಲಿ ತಿಳ್ಕೊಳ್ತಾ ಹೋಗೋಣ. ಸೊ ಅದರ ಹೆಸರನ್ನು ನೋಡ್ತಿದ್ದೀರಾ, ನಿಸರ್ಗ. ನೋಡಿ, ನಿಸರ್ಗ ಅಂತ ಹೇಳಿದ್ರೆ ಇದೊಂದು ಭಾರತೀಯ ಹೆಸರಾಗಿದೆ. ಪ್ರಕೃತಿ ಅಂತ ಕರಿಬಹುದು ನಾವು, ಅಥವಾ ನೇಚರ್ ಅಂತ ಕರಿತೀವಿ. ಸೊ ನಿಸರ್ಗ ಅಂತಕ್ಕಂತಹದ್ದು ಈ ಹೊಸ ಚಂಡಮಾರುತಕ್ಕೆ ಕೊಟ್ಟಿರ್ತಕ್ಕಂತಹ ಹೆಸರು. ಇದರ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ದೇಶದಲ್ಲಿ ಬರ್ತಕ್ಕಂತಹ ಪ್ರಮುಖ ಚಂಡಮಾರುತಗಳು ಬೇ ಆಫ್ ಬೆಂಗಾಲ್
ಅಥವಾ ಬಂಗಾಳ ಕೊಲ್ಲಿ ಮೂಲಕವಾಗಿ ಬಂದ್ಬಿಟ್ಟು ನಮ್ಮ ಭಾರತದ ಪೂರ್ವ ಕರಾವಳಿಯನ್ನ ಬಂದು ಅಪ್ಪಳಿಸ್ತವೆ. ಬಟ್ ವಿಶೇಷವಾಗಿ ನಿಸರ್ಗ ಅನ್ನುವಂತಹ ಈ ಚಂಡಮಾರುತ ನಮ್ಮ ಪೂರ್ವ ಕರಾವಳಿಯ ಬದಲಾಗಿ ನಮ್ಮ ಪಶ್ಚಿಮ ಕರಾವಳಿ ಅಂದರೆ ಈಸ್ಟ್ ಕೋಸ್ಟ್ಗೆ ಬಂದು ಅಪ್ಪಳಿಸ್ತಾ ಇದೆ. ಆ್ಯಂಡ್ ವಿಶೇಷವಾಗಿ ಇದು ಬಂಗಾಳ ಕೊಲ್ಲಿ ಅಲ್ಲ, ಬದಲಾಗಿ ಅರಬ್ಬಿ ಸಮುದ್ರದಲ್ಲಿ ಇದು ರಚಿತವಾಗಿದೆ. ಸೊ ಅರಬ್ಬಿ ಸಮುದ್ರದಿಂದ ಹಾದ್ಬಿಟ್ಟು ನಮ್ಮ ಭಾರತೀಯ ಗಡಿಯನ್ನು ಪ್ರವೇಶ ಮಾಡುತ್ತೆ. ಆ್ಯಂಡ್ ಸ್ಪೆಷಲಿ ಮಹಾರಾಷ್ಟ್ರ ಮತ್ತು ಗುಜರಾತ್ ಜಿಲ್ಲೆಗಳು ಏನು ವೆಸ್ಟರ್ನ್ ಕೋಸ್ಟ್ನಲ್ಲಿ ಕಂಡುಬರತಕ್ಕಂತಹ ಪ್ರಮುಖ ರಾಜ್ಯಗಳಾಗಿರ್ತಕ್ಕಂತಹ ಮಹಾರಾಷ್ಟ್ರ ಹಾಗೂ ಗುಜರಾತ್ ರಾಜ್ಯಗಳನ್ನು ಇದು ಹಾನಿಗೀಡು ಮಾಡುತ್ತೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ನಮ್ಮ ದೇಶ ತೆಗೆದುಕೊಂಡಿದೆ. ಬಟ್ ಆದರೂ ಕೂಡ ಅಂಫನ್ ಅಷ್ಟು ವಿನಾಶಕಾರಿ ಆಗಿರ್ತಕ್ಕಂತಹ ಚಂಡಮಾರುತ ಅಲ್ಲ. ಬಿಕಾಸ್ ಅಂಫನ್ ನಾನು ಆಗಲೇ ಹೇಳ್ದಂಗೆ ಅದನ್ನು ಸೂಪರ್ ಸೈಕ್ಲೋನ್ ಅಂತ ಕರೀತಾರೆ. ನೋಡಿ, ಯಾವುದಾದ್ರೂ ಒಂದು ಸೈಕ್ಲೋನ್ 200 ಕಿಲೋಮೀಟರ್ನಿಂದ 220 200 to 220 ಕಿಲೋಮೀಟರ್ ಪರ್ ಅವರ್ಗಿಂತಲೂ ಜಾಸ್ತಿ ವೇಗದಲ್ಲಿ ಚಲಿಸ್ತಾ ಇತ್ತು ಅಂತ ಹೇಳಿದ್ರೆ ಅದನ್ನು ಸೂಪರ್ ಸೈಕ್ಲೋನ್ ಅಂತ ಕರಿತೀವಿ. ಸೊ ಗಂಟೆಗೆ 200ರಿಂದ 220 ಕಿಲೋಮೀಟರ್ಗಿಂತಲೂ ಹೆಚ್ಚಿನ ವೇಗವನ್ನು ಅವು ಹೊಂದಿರ್ತವೆ. ಬಟ್ ನಿಸರ್ಗ ಅಷ್ಟೊಂದು ವಿಧ್ವಂಸಕಾರಿ ಅಲ್ಲ. ಬಟ್ ಆದರೂ ಕೂಡ ಚಂಡಮಾರುತ ಅಂದರೆ ಚಂಡಮಾರುತನೇ. ಸೊ ಅದಕ್ಕೆ ಸಂಬಂಧಪಟ್ಟಂಥ ಮುನ್ನೆಚ್ಚರಿಕೆಯನ್ನು ಸರ್ಕಾರಗಳು ಕೈಗೊಂಡಿದ್ದಾವೆ. ಆ್ಯಂಡ್ ಈ ಡೀಟೇಲ್ಸ್ ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಆ್ಯಂಡ್ ಬಹಳಷ್ಟು ಜನ ನಿಸರ್ಗ ಅಂತ ಹೆಸರು ನೋಡ್ಬಿಟ್ಟು ಇದು ನಮ್ಮ ದೇಶದಲ್ಲೇ ಹೆಸರನ್ನ ಕೊಟ್ಟಿರಬಹುದು ಅಂತ ಊಹೆ ಮಾಡಿರ್ತೀರಾ. ಮತ್ತಷ್ಟು ಜನ ಕೆಲವು ದಿನಗಳ ಹಿಂದೆ ಕೂಡ ಡೌಟ್ಸನ್ನು ಕೇಳ್ತಾ ಇದ್ರು, ಯಾವ ರೀತಿ ಈ ನೇಮಿಂಗನ್ನು ಮಾಡಲಾಗುತ್ತೆ, ಹೆಸರನ್ನ ಚಂಡಮಾರುತಗಳಿಗೆ ಯಾರು ಕೊಡ್ತಾರೆ ಅಂತ ಹೇಳಿ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಸ್ಲೈಡಲ್ಲಿ ನಿಮಗೆ ಒಂದು ಲಿಸ್ಟನ್ನು ಕೂಡ ನಾನು ಹಾಕಿದ್ದೇನೆ. ಸದ್ಯಕ್ಕೆ ನೆನ್ಪಿಟ್ಕೊಳ್ಳಿ, ಸುಮಾರು 2000 ಇಸ್ವಿಯಿಂದ ಫ್ರಮ್ ದ ಇಯರ್ 2000 ನಮ್ಮ ಏನು ಇಂಡಿಯನ್ ಓಷನ್ ಇದೆ, ಹಿಂದೂ ಮಹಾಸಾಗರದಲ್ಲಿ ಉಂಟಾಗ್ತಕ್ಕಂತಹ ಚಂಡಮಾರುತಗಳಿಗೆ ಹೆಸರನ್ನ ಇಡುವಂತಹ ಪ್ರಕ್ರಿಯೆ ಚಾಲನೆಗೆ ಬಂತು. ಆ್ಯಂಡ್ ಕೆಲವರು ಕೇಳಬಹುದು, ಹೆಸರನ್ನ ಇಡುವಂತಹ ಔಚಿತ್ಯ ಏನು? ಬಿಕಾಸ್ ಈ ಚಂಡಮಾರುತಗಳು ಸಾಕಷ್ಟು ಸಾವು ನೋವುಗಳನ್ನು ಕಾಸ್ ಮಾಡ್ತವೆ. ಆ್ಯಂಡ್ ಅವುಗಳಿಗೆ ಏನಕ್ಕೆ ಹೆಸರಿಡಬೇಕು ಅಂತ ಹೇಳಿ ಒಂದು ಮಾತು ನೆನ್ಪಿಟ್ಕೊಳ್ಳಿ, ನಮ್ಮ ದೇಶದಲ್ಲಿ ವಿಜ್ಞಾನಿಗಳ ಸಮೂಹ ಏನಿದೆ, ಕೇವಲ ಭಾರತ ಮಾತ್ರವಲ್ಲ, ಪ್ರಪಂಚಾದ್ಯಂತ ವಿಜ್ಞಾನಿ ಸಮೂಹಗಳು ಈ ಚಂಡಮಾರುತಗಳ ಕುರಿತಾಗಿ ಅಧ್ಯಯನವನ್ನು ಮಾಡಬೇಕಾದ್ರೆ ಅವರಿಗೆ ಒಂದು ಹೆಸರನ್ನ ಇಡೋದ್ರಿಂದ ಸೆಗ್ರಿಗೇಟ್ ಮಾಡಬಹುದು, ಅಂದರೆ ವಿಂಗಡಣೆ ಮಾಡಬಹುದು. ಒಂದು ಪರ್ಟಿಕ್ಯುಲರ್ 2020ನೇ ಇಸ್ವಿಯಲ್ಲಿ ಅಂಫನ್ ಅಂತಹ ಚಂಡಮಾರುತ ಬಂದಿತ್ತು, ನಿಸರ್ಗ ಚಂಡಮಾರುತ ಬಂದಿತ್ತು. ಸೊ ಅವರಿಗೆ ವರ್ಗೀಕರಣ ಮಾಡೋಕ್ಕೆ ಬಹಳ ಹೆಲ್ಪ್ ಆಗುತ್ತೆ. ಅಷ್ಟೇ ಅಲ್ಲ, ಜನರಿಗೆ ಮಾಧ್ಯಮಗಳ ಮೂಲಕ ಜಾಗೃತಿಯನ್ನು ಮೂಡಿಸೋಕ್ಕೆ, ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡೋಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಹಾಗಾಗಿ 2000 ಇಸ್ವಿಯಿಂದ ಈ ಹೆಸರನ್ನ ಇಡುವಂತಹ ಪರಿಪಾಠ ಬೆಳೆದುಕೊಂಡು ಬಂದಿದೆ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತಹ ರೂಲ್ಸ್ಗಳನ್ನು 2004ನೇ ಇಸ್ವಿಯಲ್ಲಿ ಫಾರ್ಮುಲೇಟ್ ಮಾಡಲಾಯಿತು. ಸೊ ಸರದಿ ಪ್ರಕಾರ ಒಂದು ಹೆಸರನ್ನ ಇಡ್ತಾ ಹೋಗಲಾಗುತ್ತೆ. ಆ ಒಂದು ಸರದಿಯಲ್ಲಿರ್ತಕ್ಕಂತಹ ದೇಶಗಳ ಹೆಸರನ್ನ ನಾನು ಮುಂದಿನ ಸ್ಲೈಡ್ನಲ್ಲಿ ನಿಮಗೆ ತೋರಿಸ್ತೀನಿ. ಸೊ ಎಲ್ಲರೂ ಕೂಡ ದಯವಿಟ್ಟು ಗಮನಿಸಬೇಕಾಗುತ್ತೆ. ಸೊ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ನ್ಯೂ ಲಿಸ್ಟ್ ಆಫ್ ನೇಮ್ಸ್ ಫಾರ್ ಟ್ರಾಪಿಕಲ್ ಸೈಕ್ಲೋನ್ ಓವರ್ ನಾರ್ತ್ ಇಂಡಿಯನ್ ಓಷನ್. ನಮ್ಮ ಉತ್ತರ ಹಿಂದೂ ಮಹಾಸಾಗರದಲ್ಲಿ ಬರ್ತಕ್ಕಂತಹ ಚಂಡಮಾರುತಗಳ ಹೆಸರನ್ನ ಇಡುವಂತಹ ದೇಶಗಳು ನಿಮಗೆ ಟಾಪಲ್ಲಿ ಕಾಣಿಸ್ತಾ ಇದೆ. ಬಾಂಗ್ಲಾದೇಶ್ ಇರಬಹುದು, ಇಂಡಿಯಾ ಇರಬಹುದು, ಇರಾನ್, ಮಾಲ್ಡೀವ್ಸ್, ಮಯನ್ಮಾರ್, ಓಮನ್, ಪಾಕಿಸ್ತಾನ, ಹೀಗೆ ಹಲವಾರು ದೇಶಗಳ ಒಂದು ಲಿಸ್ಟನ್ನು ಕೊಡಲಾಗಿದೆ. ನಮ್ಮ ಏಷ್ಯಾದಲ್ಲಿ ಕಂಡುಬರ್ತಕ್ಕಂತಹ ದೇಶಗಳು. ಸೊ ಇವು ಹೆಸರನ್ನ ಕೊಡ್ತವೆ. ಈ ಹೆಸರುಗಳನ್ನು ನಾವು ಸರದಿಯ ಪ್ರಕಾರ ಇಡ್ತಾ ಹೋಗ್ತೀವಿ. ಸೊ ಕಳೆದ ಬಾರಿ ಥೈಲ್ಯಾಂಡ್ ಒಂದು ಹೆಸರನ್ನ ಕೊಟ್ಟಿತ್ತು, ಅಂಫನ್ ಅಂತಕ್ಕಂತಹದ್ದನ್ನ. ಆ್ಯಂಡ್ ಈ ಬಾರಿ ಬಹಳ ಜನ ಕನ್ಫ್ಯೂಸ್ ಮಾಡ್ಕೊಳ್ತಾರೆ, ನಿಸರ್ಗ ಒಂದು ಭಾರತೀಯ ಹೆಸರಾಗಿರೋ ಕಾರಣದಿಂದ ಯಾರೋ ಇಂಡಿಯಾದಿಂದ ಅದನ್ನು ಕೊಡಲಾಗಿದೆ ಅನ್ಕೊಂತಾರೆ. ಖಂಡಿತ ತಪ್ಪು. ನಿಸರ್ಗ ಅನ್ನುವಂತಹ ಹೆಸರನ್ನ ಕೊಟ್ಟಿರ್ತಕ್ಕಂತಹದ್ದು ನಮ್ಮ ನೆರೆಯ ರಾಜ್ಯ, ನಮ್ಮ ನೆರೆಯ ದೇಶವಾಗಿರ್ತಕ್ಕಂತಹ ಬಾಂಗ್ಲಾದೇಶ್. ಸೊ ಬಾಂಗ್ಲಾದೇಶ್ ನಿಸರ್ಗ ಅನ್ನುವಂತಹ ಹೆಸರನ್ನ ಈ ಚಂಡಮಾರುತಕ್ಕೆ ಕೊಟ್ಟಿದೆ. ಮುಂಬರುವಂತಹ ನಮ್ಮ ಹಿಂದೂ ಮಹಾಸಾಗರದಲ್ಲಿ ಏನು ಚಂಡಮಾರುತ ಬರುತ್ತೆ ಅದಕ್ಕೆ ನಮ್ಮ ಭಾರತ ಆಲ್ರೆಡಿ ಹೆಸರನ್ನ ಡಿಸೈಡ್ ಮಾಡಿಬಿಟ್ಟಿದೆ. ಅದಕ್ಕೆ ಗತಿ ಅಂತ ಕರಿತೀವಿ. ಗತಿ ಅಂತ ಹೇಳಿದ್ರೆ ಒಂದು ಡೈರೆಕ್ಷನ್ ಇರಬಹುದು ಅಥವಾ ವೇಗ ಇರಬಹುದು. ಸೊ ಗತಿ ಅನ್ನುವಂತಹ ಹೆಸರನ್ನ ಮುಂಬರುವ ಚಂಡಮಾರುತಕ್ಕೆ ಕೊಡಲಾಗುತ್ತೆ. ಸೊ ಈ ಸೀರೀಸ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ಯಾವ ದೇಶಗಳೆಲ್ಲ ಕೊಡ್ತಾ ಹೋಗ್ತವೆ. ಸೊ ಜಸ್ಟ್ ನೋಟ್ ಡೌನ್ ಮಾಡ್ಕೊಳ್ಳಿ, ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಎರಡನೇ ಸುದ್ದಿಯನ್ನು ಗಮನಿಸ್ತಾ ಹೋಗೋಣ. 21 killed in ಅಸ್ಸಾಂ ಲ್ಯಾಂಡ್ ಸ್ಲಿಪ್ಸ್. ನೋಡಿ, ಇತ್ತೀಚೆಗಷ್ಟೇ ಅಸ್ಸಾಂ ರಾಜ್ಯದಲ್ಲಿ ಒಂದು ದುರದೃಷ್ಟಕರ ಘಟನೆ ನಡೀತು. ಲ್ಯಾಂಡ್ ಸ್ಲಿಪ್ ಅಂತ ಹೇಳಿದ್ರೆ ಭೂಕುಸಿತ. ನಾವು ಕೂಡ ಕಳೆದ ವರ್ಷ ಅಂದರೆ 2019ನಲ್ಲಿ ನಮ್ಮ ಕೊಡಗು ಏನು ಬರುತ್ತೆ, ನಮ್ಮ ಕರ್ನಾಟಕದ ಕೊಡಗು ಮಡಿಕೇರಿ ಭಾಗದಲ್ಲಿ ಕೂಡ ಉಂಟಾದ ಭಾರಿ ಅತಿವೃಷ್ಟಿಯ ಕಾರಣದಿಂದ ಈ ಲ್ಯಾಂಡ್ ಸ್ಲಿಪ್ಸ್ ಅಥವಾ ಭೂಕುಸಿತ ಉಂಟಾಯಿತು. ಹಲವಾರು ಗ್ರಾಮವೇ ಮಣ್ಣಿನಲ್ಲಿ ಮುಚ್ಕೊಂಡು ಹೋಗ್ಬಿಟ್ವು. ಸೊ ಅಂತಹದ್ದೇ ಒಂದು ಘಟನೆ ಅಸ್ಸಾಂನಲ್ಲೂ ಕೂಡ ನಡೆದಿದೆ. ಬಟ್ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಯಾವ ಎಕ್ಸಾಮಲ್ಲೂ ಕೂಡ ಇತ್ತೀಚೆಗಷ್ಟೇ ಯಾವ ರಾಜ್ಯದಲ್ಲಿ ಭೂಕುಸಿತ ಉಂಟಾಯಿತು ಅಂತ ಪ್ರಶ್ನೆ ಕೇಳಲ್ಲ. ಬಟ್ ಈ ಒಂದು ಆರ್ಟಿಕಲ್ ಅನ್ನ ಏನಕ್ಕೆ ಇನ್ಕ್ಲೂಡ್ ಮಾಡ್ಕೊಂಡಿದೀವಿ ಅಂತ ಹೇಳಿದ್ರೆ, ನಿಮಗಿಲ್ಲಿ ಬಾರಕ್ ವ್ಯಾಲಿ ಅಂತ ಒಂದು ಶಬ್ದ ಕಾಣಿಸ್ತಾ ಇದೆ. ಬಿಕಾಸ್ ನಿನ್ನೆ ನಡೆದಿರ್ತಕ್ಕಂತಹ ಈ ದುರ್ಘಟನೆ
ಅಸ್ಸಾಂ ರಾಜ್ಯದಲ್ಲಿ ಕಂಡುಬರ್ತಕ್ಕಂತಹ ಬ್ಯಾರಕ್ ವ್ಯಾಲಿ ಅಥವಾ ಬರಾಕ್ ಕಣಿವೆ, ಬರಾಕ್ ಅಂತ ಕರಿಬಹುದು ನಾವು, ಬರಾಕ್ ಕಣಿವೆ ಹತ್ರ ಈ ಒಂದು ಘಟನೆ ನಡೀತು. ಸೊ ಬರಾಕ್ ಕಣಿವೆ ಅಂದ ತಕ್ಷಣ ನಿಮಗೆಲ್ಲರಿಗೂ ಗೊತ್ತಾಗಬೇಕು, ಹಲವಾರು ಬಾರಿ ಪರೀಕ್ಷೆಗಳಲ್ಲಿ ಈ ಕುರಿತಾಗಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಬರಾಕ್ ವ್ಯಾಲಿ ಯಾವ ರಾಜ್ಯದಲ್ಲಿ ಕಂಡುಬರುತ್ತೆ ಅಂತ ಹೇಳಿದ್ರೆ ಬಹಳ ಸಿಂಪಲ್, ಅಸ್ಸಾಂ ರಾಜ್ಯದಲ್ಲಿ ಕಂಡುಬರುತ್ತೆ. ಅದೇ ರೀತಿ ಬರಾಕ್ ಕಣಿವೆ ಯಾವ ವಿಚಾರಕ್ಕೆ ಜನಪ್ರಿಯವಾಗಿದೆ, ವೈ ಇಸ್ ಇಟ್ ಫೇಮಸ್ ಅಂತ ಕೇಳಿದ್ರೆ ಖಂಡಿತವಾಗಿ ಅಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಟೀಯನ್ನು ಬೆಳೆಯಲಾಗುತ್ತೆ. ಚಹಾದ ಉತ್ಪಾದನೆ, ನಮಗೆ ಗೊತ್ತಿರೋ ರೀತಿ ಅಸ್ಸಾಂ ರಾಜ್ಯ ಚಹಾದ ಉತ್ಪಾದನೆಗೆ ಪ್ರಪಂಚಾದ್ಯಂತ ಹೆಸರುವಾಸಿಯಾಗಿದೆ. ಸೊ ಅಸ್ಸಾಂ ರಾಜ್ಯದಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಬರಾಕ್ ಕಣಿವೆ ಅಥವಾ ಬರಾಕ್ ವ್ಯಾಲಿಯಲ್ಲಿ ನಿಮಗೆ ಅತಿ ಹೆಚ್ಚಿನ ಸಂಖ್ಯೆಯ ಟೀ ಪ್ಲಾಂಟೇಶನ್ಗಳು ಸಿಗುತ್ತೆ, ಚಹಾ ಉತ್ಪಾದನೆ ಮಾಡಲಾಗುತ್ತೆ. ಆ್ಯಂಡ್ ಅಲ್ಲಿ ಕಂಡುಬರ್ತಕ್ಕಂತಹ ಒಂದು ಪ್ರಮುಖ ಜಿಲ್ಲೆ ಯಾವುದು ಅಂತ ಹೇಳಿದ್ರೆ ಸಿಲ್ಚರ್ ಡಿಸ್ಟ್ರಿಕ್ಟ್. ಈ ಸಿಲ್ಚರ್ ಅನ್ನುವಂತಹ ಜಿಲ್ಲೆ ಕೂಡ ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರುತ್ತೆ. ಸೊ ಬರಾಕ್ ವ್ಯಾಲಿ ಬಹಳ ಇಂಪಾರ್ಟೆಂಟ್. ಆ್ಯಂಡ್ ಯಾಕೆ ಅದಕ್ಕೆ ಬರಾಕ್ ಅಂತ ಕರೀತಾರೆ ಅಂತ ಹೇಳಿದ್ರೆ ಅಲ್ಲಿ ಬರಾಕ್ ಅನ್ನುವಂತಹ ಒಂದು ನದಿ ಹರಿದು ಹೋಗುತ್ತೆ. ನೋಡಿ, ನಮ್ಮ ಈಶಾನ್ಯ ಭಾರತದಲ್ಲಿ ಹರಿಯುವಂತಹ ಒಂದು ಪ್ರಮುಖ ನದಿ ಈ ಬರಾಕ್ ಅನ್ನುವಂತಹ ನದಿ. ಸೊ ಹಾಗಾಗಿ ಅದಕ್ಕೆ ಬರಾಕ್ ಕಣಿವೆ ಅಂತ ಹೆಸರಿಡಲಾಗಿದೆ. ಬರಾಕ್ ಕಣಿವೆಯಲ್ಲಿ ಕಂಡುಬರುವಂತಹ ಪ್ರದೇಶದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದೆ. ಆ್ಯಂಡ್ ಬರಾಕ್ ವ್ಯಾಲಿಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಚಹಾವನ್ನು ಉತ್ಪಾದನೆ ಮಾಡಲಾಗುತ್ತೆ. ಅದು ಪ್ರಪಂಚಾದ್ಯಂತ ಜನಪ್ರಿಯತೆಯನ್ನು ಹೊಂದಿದೆ. ಆ್ಯಂಡ್ ಈ ಒಂದು ಸ್ಲೈಡ್ನಲ್ಲಿ ನೀವು ಅಸ್ಸಾಂನ ಒಂದು ಮ್ಯಾಪನ್ನು ನೋಡ್ತಾ ಇದ್ದೀರಾ. ಅಸ್ಸಾಂಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ರೀಜನ್ಸ್ ನಿಮಗೆ ಕಾಣಿಸ್ತಾ ಇದೆ. ಆ್ಯಂಡ್ ನಿಮಗೆ ಕೆಳಭಾಗದಲ್ಲಿ ಕಂಡುಬರ್ತಿರತಕ್ಕಂತಹ ಈ ಒಂದು ರೀಜನ್ ಏನು ನಿಮಗೆ ಕಾಣಿಸುತ್ತೆ, ಇದನ್ನು ನಾವು ಈ ಏನು ಬರಾಕ್ ವ್ಯಾಲಿ ಅಂತ ಕರಿತೀವಿ, ಅದು ನಿಮಗೆ ಈ ಭಾಗದಲ್ಲಿ ಕಂಡುಬರುತ್ತೆ. ಸೊ ದಯವಿಟ್ಟು ಅದನ್ನು ನೀವು ನೋಟ್ ಡೌನ್ ಮಾಡ್ಕೊಳ್ತಾನೆ ಮುಂದಕ್ಕೆ ಹೋಗಬೇಕಾಗುತ್ತೆ. ಸೊ ಎಕ್ಸಾಕ್ಟ್ಲಿ ಮಾರ್ಕನ್ನು ಕೂಡ ನೋಟ್ ಡೌನ್ ಮಾಡ್ಕೊಳ್ಳಿ. ಇಲ್ಲಿ ನಿಮಗೇನು ಕಲರ್ ಕಾಣಿಸ್ತಾ ಇದೆ, ಈ ಕಲರ್ ಸಂಪೂರ್ಣವಾಗಿ ಈ ಪ್ರದೇಶ ನಿಮಗೆ ಬರಾಕ್ ವ್ಯಾಲಿ ಅಂತ ಕಂಡುಬರುತ್ತೆ. ಅಲ್ಲೇ ಸಿಲ್ಚರ್ ಜಿಲ್ಲಾ ಕೇಂದ್ರವೂ ಕೂಡ ಲೊಕೇಟ್ ಆಗಿದೆ. ಈ ರೀತಿ ಮುಂದಿನ ಸುದ್ದಿಯನ್ನು ಗಮನಿಸ್ತಾ ಹೋಗೋಣ. ಟ್ರಂಪ್ ಇನ್ವೈಟ್ಸ್ ಮೋದಿ ಫಾರ್ G7 ಸಮಿಟ್. ನೋಡಿ, G7 ಶೃಂಗಸಭೆ ಅಮೆರಿಕಾದಲ್ಲಿ 2020ನೇ ಇಸ್ವಿ ಅಂದರೆ ಈ ವರ್ಷ ಆಯೋಜನೆಗೊಂಡಿದೆ. ಸೊ ಆ ಒಂದು G7 ಸಮಿಟ್ ಅಥವಾ ಶೃಂಗಸಭೆಗೆ ಭಾರತೀಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನ ಅಮೆರಿಕನ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇನ್ವೈಟ್ ಮಾಡಿದ್ದಾರೆ. ಇವರಿಗೆ ಒಂದು ಆಹ್ವಾನವನ್ನು ಕೊಟ್ಟಿದ್ದಾರೆ. ಒಂದು ಮಾತು ನೆನ್ಪಿಟ್ಕೋಬೇಕು, ಭಾರತ G7 ಆ ಒಂದು ಗ್ರೂಪ್ ಏನಿದೆ ಅದರ ಸದಸ್ಯ ಅಲ್ಲ. G7 ಗುಂಪಿನಲ್ಲಿ ಪ್ರಪಂಚದ ಅತ್ಯಂತ ಶಕ್ತಿಶಾಲಿ ಅಥವಾ ಅತಿ ದೊಡ್ಡ ಆರ್ಥಿಕತೆಯನ್ನು ಹೊಂದಿರತಕ್ಕಂತಹ 7 ದೇಶಗಳು ಒಳಗೊಂಡಿದೆ G7. ಅದನ್ನು ನಾವು ಗ್ರೂಪ್ ಆಫ್ 7 ಅಂತ ಕರಿತೀವಿ. ಬಹಳ ಇಂಪಾರ್ಟೆಂಟ್, ಅದರ ಫುಲ್ ಫಾರ್ಮ್ ಗ್ರೂಪ್ ಆಫ್ 7. ಸೊ ಅದರಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ಭಾರತ ಅದರ ಸದಸ್ಯ ಅಲ್ಲ. ಆದರೂ ಕೂಡ ಈ ಒಂದು G7 ಶೃಂಗಸಭೆಯನ್ನು ಹೋಸ್ಟ್ ಮಾಡ್ತಿರ್ತಕ್ಕಂತಹ ಅಂದರೆ ಆತಿಥ್ಯವನ್ನು ಕೊಡ್ತಿರ್ತಕ್ಕಂತಹ ಅಮೆರಿಕ ದೇಶ ಭಾರತವನ್ನು ಇನ್ವೈಟ್ ಮಾಡಿದೆ. ಸೊ ನರೇಂದ್ರ ಮೋದಿ ಅವರು G7 ಶೃಂಗಸಭೆಗೆ ಹೋಗುವಂತಹ ಸಾಧ್ಯತೆ ಇದೆ. ಒಂದು ಮಾತು ನೆನ್ಪಿಟ್ಕೋಬೇಕು, ಕಳೆದ ಬಾರಿ ಅಂದರೆ 2019ರಲ್ಲಿ ಈ G7 ಶೃಂಗಸಭೆ 45ನೇ G7 ಸಮಿಟ್ ಫ್ರಾನ್ಸ್ ದೇಶದಲ್ಲಿ ಆಯೋಜನೆಗೊಂಡಿತ್ತು. ಅಲ್ಲಿಗೂ ಕೂಡ ನರೇಂದ್ರ ಮೋದಿ ಅವರನ್ನ ಫ್ರಾನ್ಸ್ ದೇಶದ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಅವರು ಮೋದಿ ಅವರನ್ನ ಅವರಿಗೊಂದು ಆಹ್ವಾನವನ್ನು ಕೊಟ್ಟಿದ್ರು. ಸೊ ಅದೇ ನಿಟ್ಟಿನಲ್ಲಿ ಟ್ರಂಪ್ ಅವರು ಕೂಡ ಕೊಟ್ಟಿದ್ದಾರೆ. ಸೊ ಮೋದಿ ಅವರು ಅಲ್ಲಿಗೆ ಹೋಗುವಂತಹ ಸಾಧ್ಯತೆ ಇದೆ. ಬಟ್ ಒಂದು ಮಾತು ನೆನ್ಪಿಟ್ಕೊಳ್ಳಿ, G7 ಬಹಳ ಹಿಂದೆಯೇ ನಿರ್ಮಾಣ ಮಾಡಲಾಗಿತ್ತು. ಅಂದಿನ ಸಮಯದಲ್ಲಿ ಅತಿ ದೊಡ್ಡ ಆರ್ಥಿಕತೆಯನ್ನು ಹೊಂದಿದಂತಹ 7 ದೇಶಗಳು ಇದರಲ್ಲಿ ಪಾಲ್ಗೊಂಡಿದ್ವು. ಬಟ್ ಪ್ರಸಕ್ತ ಸನ್ನಿವೇಶ ಡಿಫ್ರೆಂಟ್ ಆಗಿದೆ. ಭಾರತವೂ ಕೂಡ ಪ್ರಪಂಚದ ಒಂದು ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ. ಸೊ ಹಾಗಾಗಿ G7 ಗ್ರೂಪ್ ಏನಿದೆ ಆ ಒಂದು ಗುಂಪನ್ನ ಒಂದು ರಿಫಾರ್ಮ್ ಮಾಡಬೇಕು, ಸುಧಾರಣೆ ಮಾಡಬೇಕು ಅಂತ ಹೇಳಿ ಹಲವಾರು ಕೂಗುಗಳು ಕೇಳಿಬರ್ತಾ ಇದ್ದಾವೆ. ಇದಕ್ಕೆ ಟ್ರಂಪ್ ಅವರು ಕೂಡ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಅವರು ಭಾರತಕ್ಕೂ ಕೂಡ G7ನಲ್ಲಿ ಸ್ಥಾನವನ್ನು ಕೊಡಬೇಕು ಅನ್ನುವುದು ಅವರ ಒಂದು ಅಭಿಲಾಷೆಯಾಗಿದೆ. ಬಿಕಾಸ್ ಅದು ಭಾರತದ ಹಕ್ಕು ಕೂಡ. G7 ಅಂತ ಹೇಳಿದ್ರೆ ಏನು, ಪ್ರಪಂಚದ 7 ಟಾಪ್ 7 ಎಕಾನಮೀಸ್ ಇನ್ ದ ವರ್ಲ್ಡ್, 7 ಅತಿ ದೊಡ್ಡ ಆರ್ಥಿಕತೆಗಳು ಸೇರಿಕೊಂಡು ಮಾಡಿರುವಂತಹ ಒಂದು ಗುಂಪು. ಬಟ್ ಭಾರತವೂ ಕೂಡ ಈಗ ಪ್ರಪಂಚದ 7 ಆರ್ಥಿಕತೆಗಳ ಒಳಗೆ ಒಂದಾಗಿರುವ ಕಾರಣದಿಂದ ಭಾರತಕ್ಕೂ ಕೂಡ ಅಲ್ಲಿ ಚಾನ್ಸನ್ನು ಕೊಡಬೇಕಾಗುತ್ತೆ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಾ ರೀಡಿಸೈನ್ಡ್ G11. ಸೊ ಕೆಲವು ಜನ ಹೇಳ್ತಿರ್ತಕ್ಕಂತಹದ್ದು G7 ತೆಗೆದುಬಿಟ್ಟು G11 ಅಂತ ಮಾಡಬೇಕು. ಅಲ್ಲಿ ಮತ್ತೆ 4 ಪ್ರಮುಖ ದೇಶಗಳಾಗಿರ್ತಕ್ಕಂತಹ ರಷ್ಯಾ ಇರಬಹುದು, ಇಂಡಿಯಾ ಇರಬಹುದು, ಆಸ್ಟ್ರೇಲಿಯಾ ಇರಬಹುದು, ಅದೇ ರೀತಿ ದಕ್ಷಿಣ ಕೊರಿಯಾ ಅಥವಾ ಸೌತ್ ಕೊರಿಯಾ, ಇಷ್ಟು ದೇಶಗಳನ್ನು ಇನ್ಕ್ಲೂಡ್ ಮಾಡ್ಕೋಬೇಕು ಅಂತ ಕೂಡ ಒಂದು ಕೂಗು ಬಂದಿದೆ. ಸೊ ಈ ನಿಟ್ಟಿನಲ್ಲಿ ಭಾರತೀಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು G7 ಶೃಂಗಸಭೆಗೆ ಹೋಗ್ತಿರ್ತಕ್ಕಂತಹದ್ದು ಬಹಳ ಸ್ವಾಗತಾರ್ಹವಾದಂತಹ ಒಂದು ಕ್ರಮವಾಗಿದೆ. ನೋಡಿ, ಈ ಕುರಿತಾಗಿ ಅಧಿಕೃತ ಆದೇಶ ಇನ್ನೂ ಹೊರಬಿದ್ದಿಲ್ಲ. ಕೇವಲ ಟ್ರಂಪ್ ಅವರು ಒಂದು ಆಹ್ವಾನವನ್ನು ಕೊಟ್ಟಿದ್ದಾರೆ. ಅದನ್ನು ಮನ್ನಿಸ್ಬಿಟ್ಟು ಮೋದಿ ಅವರು ತೆರಳುತ್ತಾರಾ ಇಲ್ವಾ ಅಂತ ನಾವು ಕಾದು ನೋಡಬೇಕಾಗುತ್ತೆ. ಆ್ಯಂಡ್ 2020ರಲ್ಲಿ G7 ಶೃಂಗಸಭೆ ಎಲ್ಲಿ ನಡೆಯುತ್ತೆ ಅಂತ ಹೇಳಿದ್ರೆ ಖಂಡಿತವಾಗಿ ಅಮೆರಿಕದಲ್ಲಿ ನಡೆಯುತ್ತೆ.
ಕೆಲವು ಕನ್ಫ್ಯೂಸ್ ಆಗ್ತೀರಾ, G7 ಮತ್ತು G20, G20ನೇ ಬೇರೆ, G7ನೇ ಬೇರೆ. ಸೊ G7 ಈ ವರ್ಷ ಅಮೆರಿಕ ದೇಶದಲ್ಲಿ ಆಯೋಜನೆಗೊಳ್ಳುತ್ತೆ. ಮುಂದಿನ ಸುದ್ದಿ ನೋಡೋಣ. ಅನ್ಈಸಿ ಫ್ರಾಂಟಿಯರ್ ರಾಬ್ಸ್ ಲಡಾಖ್ಸ್ ಹರ್ಡರ್ಸ್ ಆಫ್ ಪ್ಯಾಸ್ಚರ್ಸ್. ನೋಡಿ, ಕೆಲವು ದಿನಗಳಿಂದ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್, ಭಾರತ ಮತ್ತು ಚೀನಾವನ್ನ ಪ್ರತ್ಯೇಕಿಸುವಂತಹ ಗಡಿಯಲ್ಲಿ ಸಾಕಷ್ಟು ಘರ್ಷಣೆಗಳು ನಡೀತಾ ಇದ್ದಾವೆ. ಇದು ಆಲ್ರೆಡಿ ಒಂದು ಗ್ಲೋಬಲ್ ನ್ಯೂಸ್ ಆಗಿಬಿಟ್ಟಿದೆ, ಜಾಗತಿಕ ಸುದ್ದಿಯಾಗಿ ಹೊರಹೊಮ್ಮಿದೆ. ಬಟ್ ಅದೇ ಸಂದರ್ಭದಲ್ಲಿ ಲಡಾಖ್ನಲ್ಲಿ ವಾಸವಿರತಕ್ಕಂತಹ ಒಂದು ಅಲೆಮಾರಿ ಜನಾಂಗಕ್ಕೂ ಕೂಡ ಈ ಭಾರತ ಮತ್ತು ಚೀನಾ ನಡುವಿನ ಗಡಿ ವಿವಾದ ಸಂಕಷ್ಟವನ್ನು ತಂದೊಡ್ಬಿಟ್ಟಿದೆ. ನೋಡಿ, ಇದು ಬಹಳ ಆಶ್ಚರ್ಯಕರ ಸಂಗತಿಯಾದರೂ ಕೂಡ ಇದು ನಿಜ. ಬಿಕಾಸ್ ಎರಡು ದೊಡ್ಡ ದೇಶಗಳ ನಡುವೆ ನಡೆದಿರತಕ್ಕಂತಹ ಘರ್ಷಣೆಯಲ್ಲಿ ಈ ಚಿಕ್ಕ ಅಲೆಮಾರಿ ಸಮುದಾಯ ಯಾವ ರೀತಿ ಸಿಲ್ಕೊಂತು ಅಂತ ನಾವು ನೋಡಬೇಕಾಗುತ್ತೆ. ಎಲ್ಲರೂ ಕೂಡ ನೋಟ್ ಡೌನ್ ಮಾಡ್ಕೋಬೇಕು, ಪರೀಕ್ಷೆಯಲ್ಲಿ ಕೇಳ್ತಾ ಇರ್ತಾರೆ. ನೋಡಿ, ಲಡಾಖ್ನಲ್ಲಿ ಒಂದು ನೊಮ್ಯಾಡಿಕ್ ಕಮ್ಯುನಿಟಿ ಕಂಡು ಬರುತ್ತೆ. ನೊಮ್ಯಾಡಿಕ್ ಅಂದ್ರೆ ಏನು? ಅಲೆಮಾರಿಗಳು ಅಂತ. ಅಲೆಮಾರಿ ಅಂದರೆ ಅವರು ಒಂದು ಜಾಗದಲ್ಲಿ ನೆಲೆ ನಿಲ್ಲಲ್ಲ, ಬದಲಾಗಿ ಜಾಗದಿಂದ ಜಾಗಕ್ಕೆ ಅವರು ತೆರಳ್ತಾನೆ ಇರ್ತಾರೆ, ಆನ್ ದ ಮೂವ್ ಅಂತ ಕರಿಬಹುದು. ಸೊ ಚಂಗ್ಪಾ ಅನ್ನುವಂತಹ ಒಂದು ಸಮುದಾಯ ಲಡಾಖ್ ಪ್ರದೇಶದಲ್ಲಿ ಕಂಡು ಬರುತ್ತೆ. ಇದೊಂದು ಟಿಬೆಟಿಯನ್ ಸಮುದಾಯ. ಇದಕ್ಕೆ ಚಂಗ್ಪಾ ಅಥವಾ ನಾವು ಚಂಪಾ ಅಂತ ಕೂಡ ಕರಿತೀವಿ. ಚಂಪಾ ಅನ್ನುವಂತಹ ಸಮುದಾಯ ಟಿಬೆಟಿಯನ್ ಮೂಲದವರು. ಇವರು ಲಡಾಖ್ನಲ್ಲಿ ಆಡುಗಳನ್ನ ಅಥವಾ ಮೇಕೆಗಳನ್ನ ಮೇಯಿಸ್ತಾ ಇರ್ತಾರೆ. ನಿಮಗೆ ಇಲ್ಲಿ ಏನು ಕಾಣಿಸ್ತಾ ಇದೆ? ಪಾಶ್ಮಿನಾ ಗೋಡ್ಸ್. ನೋಡಿ, ಪಾಶ್ಮಿನಾ ಗೋಡ್ಸ್ ಅದರ ಒಂದು ಚಿತ್ರವನ್ನ ಮುಂದಿನ ಸ್ಲೈಡಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಪಾಶ್ಮಿನಾ ಗೋಟ್ ಅಂತಕ್ಕಂತಹದ್ದು ವಿಶ್ವವಿಖ್ಯಾತಿಯನ್ನ ಹೊಂದಿದೆ. ಬಿಕಾಸ್ ಈ ಪಾಶ್ಮಿನಾ ಆಡುಗಳ ಅಥವಾ ಮೇಕೆಗಳಿಂದ ಬರ್ತಕ್ಕಂತಹ ಉಣ್ಣೆ ಜಗದ್ವಿಖ್ಯಾತಿಯನ್ನು ಹೊಂದಿದೆ. ಅದರಿಂದ ನಾವು ಒಂದು GI ಟ್ಯಾಗ್ ಅನ್ನ ಕೂಡ ಹೊಂದಿರತಕ್ಕಂತಹ ಪಾಶ್ಮಿನಾ ಶಾಲ್ಗಳನ್ನ ತಯಾರು ಮಾಡಲಾಗುತ್ತೆ. ಎಲ್ಲರೂ ಕೂಡ ಕೇಳಿರಬಹುದು, ಪಾಶ್ಮಿನಾ ಶಾಲು ಅಥವಾ ಕಾಶ್ಮೀರಿ ಶಾಲು ಅಂತ ಕರಿತೀವಿ. ಕಾಶ್ಮೀರಿ ಶಾಲು ಅಂತ ಹೇಳಿದ್ರೆ ಬಹಳ ಮೃದುವಾಗಿರುತ್ತೆ, ನೋಡಕ್ಕೆ ಬಹಳ ಅಂದವಾಗಿರುತ್ತೆ, ಮತ್ತು ಅದರಲ್ಲಿ ಅತ್ಯಂತ ಸೂಕ್ಷ್ಮವಾದ ಕುಸಿರಿಯನ್ನು ಮಾಡಿರ್ತಾರೆ, ಒಂದು ಎಂಬ್ರಾಯ್ಡರಿ ವರ್ಕ್ ಅನ್ನು ಕೂಡ ಮಾಡಿರ್ತಾರೆ. ಹಾಗಾಗಿ ಅದು ಜಗತ್ತಿನಲ್ಲಿ ಒಂದು ವಿಖ್ಯಾತಿಯನ್ನು ಪಡೆದಿದೆ. ಅಷ್ಟೇ ಅಲ್ಲ, ಭೌಗೋಳಿಕ ಸೂಚ್ಯಂಕ ಅಥವಾ ಜಿಯೋಗ್ರಫಿಕಲ್ ಇಂಡಿಕೇಶನ್ GI ಟ್ಯಾಗ್ ಅನ್ನು ಕೂಡ ಅದು ಪಡೆದಿದೆ. ಸೊ ಈ ಪಾಶ್ಮಿನಾ ಶಾಲು ಅಥವಾ ಕಾಶ್ಮೀರಿ ಶಾಲನ್ನು ತಯಾರು ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಕಚ್ಚಾ ವಸ್ತು ಯಾವುದು ಅಂತ ಹೇಳಿದ್ರೆ, ಇಲ್ಲಿ ಕಾಣಿಸ್ತಿರುವ ಪಾಶ್ಮಿನಾ ಗೋಟ್ ಏನಿದ್ದಾವೆ, ಆ ಪಾಶ್ಮಿನಾ ಮೇಕೆಗಳ ಒಂದು ತೊಪ್ಪಳ ಅಥವಾ ತೊಪ್ಪಳ ಅನ್ನೋಕ್ಕಿಂತ ಒಂದು ಉಣ್ಣೆ, ಊಲ್ ಅಂತ ನಾವೇನು ಕರಿತೀವಿ, ಅದು ಬೇಕಾಗುತ್ತೆ. ಬಟ್ ಈಗ ಭಾರತ ಮತ್ತು ಚೀನಾ ನಡುವೆ ವಿವಾದ ನಡೀತಿರುವಂತಹ ಕಾರಣದಿಂದ ಅವರು ತಮ್ಮ ಮೇಕೆಗಳನ್ನ ಮೇಯಿಸಕ್ಕೆ ಈ ಒಂದು ಹುಲ್ಲುಗಾವಲು ಇಲ್ದಂಗಾಗಿದೆ. ನಿಮಗೆ ಕಾಣಿಸ್ತಾ ಇದೆ. ಪ್ಯಾಶ್ಚರ್ ಅಂದ್ರೆ ಏನು? ಹುಲ್ಲುಗಾವಲು ಅಥವಾ ಗೋಮಾಳ ಅಂತ ಕರಿತೀವಿ. ಸೊ ಅವಕ್ಕೆ ಆಹಾರ ಸಿಗದಲೇ ಹೋಗ್ಬಿಟ್ಟಿದೆ. ಹಾಗಾಗಿ ಈ ಸಾಕಣೆದಾರರು ಈ ಪಾಶ್ಮಿನಾ ಮೇಕೆಗಳ ಸಾಕಣೆ ಮಾಡುವಂತಹ ಚಂಪಾ ಅಥವಾ ಚಂಗ್ಪಾ ಅನ್ನುವಂತಹ ಒಂದು ಕಮ್ಯುನಿಟಿ ಏನಿದೆ, ಅವರು ಸಾಕಷ್ಟು ತೊಂದರೆಗೆ ಸಿಲುಕೊಂಡಿದ್ದಾರೆ. ಸೊ ಆ ಒಂದು ವಿಚಾರವನ್ನು ಈ ಆರ್ಟಿಕಲ್ ತೋರಿಸುತ್ತೆ. ಸೊ ಖಂಡಿತ ಪರೀಕ್ಷೆಯಲ್ಲಿ ನಿಮಗೆ ಕೇಳ್ತಾರೆ, ಪಾಶ್ಮಿನಾ ಗೋಟ್ ಅಂದ್ರೆ ಏನು, ಪಾಶ್ಮಿನಾ ಅಥವಾ ಕಾಶ್ಮೀರಿ ಶಾಲ್ ಅಂದ್ರೆ ಏನು, ಅದೇ ರೀತಿ ಅದನ್ನು ತಯಾರಿಸ್ತಕ್ಕಂತಹ ಒಂದು GI ಟ್ಯಾಗ್ ಸಿಕ್ಕಿರೋದ್ರ ಬಗ್ಗೆ ಇರಬಹುದು, ಅದೇ ರೀತಿ ಚಂಗ್ಪಾ ಅನ್ನುವಂತಹ ಕಮ್ಯುನಿಟಿ ಬಗ್ಗೆ ಕೂಡ ಕೇಳ್ತಾನೆ ಹೋಗ್ತಾರೆ. ಸೊ ದಯವಿಟ್ಟು ಎಲ್ಲರೂ ಕೂಡ ನೋಟ್ ಡೌನ್ ಮಾಡ್ಕೊಳ್ಳೇಬೇಕಾಗುತ್ತೆ. ಇದು ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್. ಹಿಂದೆ ಕೂಡ ಕೇಳಿದ್ದಾರೆ, ಪಾಶ್ಮಿನಾ ಗೋಟ್ ಯಾವುದಕ್ಕೆ ಪ್ರಸಿದ್ಧಿಯನ್ನು ಪಡೆದಿದೆ ಅಂತೆಲ್ಲ ಕೇಳ್ತಾನೆ ಇರ್ತಾರೆ. ಆ್ಯಂಡ್ ಈ ಒಂದು ಸ್ಲೈಡ್ನಲ್ಲಿ ಅದರ ಕುರಿತಾಗಿ ಒಂದು ಫೋಟೋವನ್ನು ನೋಡ್ತಾ ಇದ್ದೀರಾ. ನೋಡಿ, ಬಿಳಿ ಬಣ್ಣದಲ್ಲಿ ನೋಡೋಕ್ಕೆ ಗೊತ್ತಾಗುತ್ತೆ, ಬಹಳ ಸಿಲ್ಕಿ ಆಗಿರುತ್ತೆ, ಸಾಫ್ಟ್ ಆಗಿರತಕ್ಕಂತಹ ಒಂದು ವೂಲ್, ಒಂದು ಉಣ್ಣೆ ಇದು. ಇದನ್ನು ಬಳಸಿಬಿಟ್ಟು ಕಾಶ್ಮೀರಿ ಶಾಲ್ಗಳನ್ನು ತಯಾರು ಮಾಡಲಾಗುತ್ತೆ. ಜಮ್ಮು ಕಾಶ್ಮೀರದ ಒಂದು ಟ್ರೇಡ್ ಮಾರ್ಕ್ ಅದು. ಸೊ ಬಹಳ ಫೇಮಸ್ ಆಗಿರುತ್ತೆ. ಅಷ್ಟೇ ಅಲ್ಲ, GI ಟ್ಯಾಗ್ ಕೂಡ ಅದಕ್ಕೆ ಸಿಕ್ಕಿದೆ. ಸೊ ಚಂಗ್ಪಾ ಅನ್ನುವಂತಹ ಸಮುದಾಯದ ಬಗ್ಗೆ ನೋಟ್ ಡೌನ್ ಮಾಡ್ಕೊಳ್ತಾ ಮುಂದಿನ ಸುದ್ದಿಯನ್ನು ನಾವು ನೋಡೋಣ. ಸುದ್ದಿ ಹೇಳುತ್ತೆ, ಮಾನ್ಯುಮೆಂಟಲ್ ಹರಿ. ನೋಡಿ, ಇವತ್ತಿನ ದ ಹಿಂದೂ ದಿನಪತ್ರಿಕೆಯಲ್ಲಿ ಬಂದಿರತಕ್ಕಂತಹ ಒಂದು ಸಂಪಾದಕೀಯ ಎಡಿಟೋರಿಯಲ್. ಇದರಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಒಂದು ನಡೆಯನ್ನ ಇವರು ಸ್ವಲ್ಪ ಟೀಕಿಸ್ಬಿಟ್ಟು ಈ ಒಂದು ಸಂಪಾದಕೀಯವನ್ನು ಬರೆದಿದ್ದಾರೆ. ನೋಡಿ, ನಮಗೂ ಕೂಡ ಗೊತ್ತಿರೋ ರೀತಿ ಇತ್ತೀಚೆಗಷ್ಟೇ ಕೇಂದ್ರ ಸರ್ಕಾರ ಹೊಸ ಪಾರ್ಲಿಮೆಂಟ್ ಬಿಲ್ಡಿಂಗ್ ಅಥವಾ ಹೊಸ ಸಂಸತ್ ಕಟ್ಟಡವನ್ನು ನಿರ್ಮಾಣ ಮಾಡುವುದಕ್ಕೆ ಮುಂದಾಗಿದೆ. ಇದಕ್ಕಾಗಿ ಸುಮಾರು 922 ಕೋಟಿ 922 crores ವೆಚ್ಚವಾಗುತ್ತೆ. ಸೊ ಇಷ್ಟೊಂದು ವೆಚ್ಚದಲ್ಲಿ ಈಗಿರ್ತಕ್ಕಂತಹ ಸಂಸತ್ ಕಟ್ಟಡವನ್ನು ಬಿಟ್ಬಿಟ್ಟು ಹೊಸ ಸೆಂಟ್ರಲ್ ವಿಸ್ಟಾ ಅಥವಾ ಹೊಸ ಒಂದು ಪಾರ್ಲಿಮೆಂಟ್ ಬಿಲ್ಡಿಂಗ್ ಅನ್ನ ಮಾಡಬೇಕು ಅಂತ ಹೇಳಿ ಪ್ಲಾನ್ ಮಾಡಲಾಗಿದೆ. ನೋಡಿ, ಇದು ಬಹಳ ದೊಡ್ಡದಾಗಿರ್ತಕ್ಕಂತಹ ಒಂದು ಯೋಜನೆ. ಇಲ್ಲಿ ಕೇವಲ ಹೊಸ ಸಂಸತ್ ಕಟ್ಟಡ ಮಾತ್ರವಲ್ಲ, ಪ್ರಧಾನಮಂತ್ರಿಗಳಿಗೆ ಹೊಸ ಅಧಿಕೃತ ನಿವಾಸವನ್ನ ಮಾಡಿಕೊಡಲಾಗುತ್ತೆ. ಅದೇ ರೀತಿ ಉಪರಾಷ್ಟ್ರಪತಿಗಳಿಗೆ, ವೈಸ್ ಪ್ರೆಸಿಡೆಂಟ್ ಅವರಿಗೂ ಕೂಡ ಹೊಸ ನಿವಾಸವನ್ನ ಮಾಡಿಕೊಡಲಾಗುತ್ತೆ. ಅಂಡ್ ಎನಿವೇ, ರಾಷ್ಟ್ರಪತಿಗಳಿಗೆ ಹೊಸ ನಿವಾಸ ಬೇಡ, ಬಿಕಾಸ್ ಭವ್ಯ ಬಂಗ್ಲೆ ಆಗಿರ್ತಕ್ಕಂತಹ ರಾಷ್ಟ್ರಪತಿ ಭವನ್ ನಿಮಗೆ ಕಾಣಕ್ಕೆ ಸಿಗುತ್ತೆ. ಸೊ ರಾಷ್ಟ್ರಪತಿ ಅವರಿಗೆ ಅದೇ ಹಳೆ ನಿವಾಸ ಕಂಡು ಬರುತ್ತೆ. ಬಟ್ ಪ್ರಧಾನಮಂತ್ರಿ ಮತ್ತು ಉಪಪ್ರಧಾನಮಂತ್ರಿಗಳಿಗೆ, ಉಪರಾಷ್ಟ್ರಪತಿಗಳಿಗೆ ಹೊಸ ನಿವಾಸ ಆಗಿರಬಹುದು, ಸಂಸದೀಯ ಕಟ್ಟಡ ಇರಬಹುದು ಮಾಡಿಕೊಡ್ಲಾಗುತ್ತೆ. ಇದಕ್ಕೆ ಹಲವಾರು ಕಾರಣಗಳಿದ್ದಾವೆ.
ನೋಡಿ, ಒಂದು ಮಾತು ನೆನ್ಪಿಟ್ಕೋಬೇಕು, ನಮ್ಮ ಪ್ರಸಕ್ತ ಸಂಸತ್ತಿನ ಕಟ್ಟಡ ಏನಿದೆ ಬಹಳ ಹಳೆಯದಾಗಿದೆ ಮತ್ತು ಶಿಥಿಲಾವಸ್ಥೆಯನ್ನು ತಲುಪಿಬಿಟ್ಟಿದೆ. ತನ್ನ ಒಂದು ಸ್ಟ್ರಕ್ಚರಲ್ ಲಿಮಿಟನ್ನು ಅದು ಕಳ್ಕೊಂಡ್ಬಿಟ್ಟಿದೆ. ಹಾಗಾಗಿ ಸರ್ಕಾರ ಈ ಒಂದು ಸುರಕ್ಷತೆಯ ದೃಷ್ಟಿಯಿಂದ ಹೊಸ ಕಟ್ಟಡಕ್ಕೆ ಕೈ ಹಾಕಿದೆ ಅಂತಲೇ ಹೇಳ್ಬೋದು. ಅದು ಒಂದು ರೀಸನ್. ಆದರೆ ಎರಡನೇ ರೀಸನ್ ಏನಪ್ಪ ಅಂತ ಹೇಳಿದ್ರೆ, ನೋಡಿ, ಇನ್ನು ಕೆಲವೇ ವರ್ಷಗಳಲ್ಲಿ ಹೊಸ ಡಿಲಿಮಿಟೇಷನ್ ಕಮಿಟಿ ಬರುತ್ತೆ. ನೋಡಿ, ಎಲ್ಲರೂ ಕೂಡ ನೋಟ್ ಡೌನ್ ಮಾಡ್ಕೋಬೇಕು. ಡಿಲಿಮಿಟೇಷನ್ ಕಮಿಟಿ ಅಂದರೆ ಏನು? ನೋಡಿ, ನಾವು ಕನ್ನಡದಲ್ಲಿ ಡಿಲಿಮಿಟೇಷನ್ ಕಮಿಟಿಯನ್ನು ಗಡಿ ಅಥವಾ ಗಡಿ ಅನ್ನೋಕ್ಕಿಂತನೂ ಕೂಡ ನಾವು ಕ್ಷೇತ್ರ ಪುನರ್ವಿಂಗಡಣಾ ಸಮಿತಿ ಅಥವಾ ಆಯೋಗ ಅಂತ ಕರಿತೀವಿ. ಕಳೆದ ಬಾರಿ 2002ನೇ ಇಸ್ವಿಯಲ್ಲಿ ಈ ಡಿಲಿಮಿಟೇಷನ್ ಕಮಿಟಿ ಅಥವಾ ಏನು ಕ್ಷೇತ್ರ ಪುನರ್ವಿಂಗಡಣಾ ಸಮಿತಿಯನ್ನು ರಚನೆ ಮಾಡಲಾಗಿತ್ತು. ಇವರ ಒಂದು ಶಿಫಾರಸ್ಸಿನ ಮೇರೆಗೆ 2008ನೇ ಇಸ್ವಿಯಲ್ಲಿ ದೇಶಾದ್ಯಂತ ಹೊಸ ರೀತಿಯ ಗಡಿ ಏನು ಕ್ಷೇತ್ರಗಳನ್ನು ಪುನರ್ರಚನೆ ಮಾಡಲಾಯಿತು. ಅದು ವಿಧಾನಸಭಾ ಕ್ಷೇತ್ರಗಳಿರಬಹುದು, ಅದೇ ರೀತಿ ಲೋಕಸಭಾ ಕ್ಷೇತ್ರಗಳು. ಕ್ಷೇತ್ರಗಳು ಅಂತ ಹೇಳಿದ್ರೆ ಕಾನ್ಸ್ಟಿಟ್ಯೂಯೆನ್ಸಿ, ಎಲೆಕ್ಟೋರಲ್ ಕಾನ್ಸ್ಟಿಟ್ಯೂಯೆನ್ಸಿ ಅಂತ ಕರಿತೀವಿ. ಸೊ ಈಗ ಆಲ್ರೆಡಿ ನಮ್ಮ ದೇಶದಲ್ಲಿ ಜನಸಂಖ್ಯೆಯಲ್ಲಿ ವ್ಯತ್ಯಾಸ ಆಗ್ತಿರೋ ಕಾರಣದಿಂದ, ಜನಸಂಖ್ಯೆಯಲ್ಲಿ ಬಹಳ ಚೇಂಜಸ್ ಆಗಿರೋ ಕಾರಣದಿಂದ ಮತ್ತೊಂದು ಈ ಕ್ಷೇತ್ರ ಪುನರ್ವಿಂಗಡಣಾ ಸಮಿತಿಯನ್ನು ರಚನೆ ಮಾಡಲಾಗುತ್ತೆ. ಅದರ ರಚನೆ ಆಯಿತು ಅಂತ ಹೇಳಿದ್ರೆ, ಪ್ರಸಕ್ತವಾಗಿ ಏನು ನಮ್ಮ ಸಂಸತ್ತಿನಲ್ಲಿ ಸೀಟ್ಗಳಿದ್ದಾವೆ, ಏನು MP ಸೀಟ್ಗಳಿದ್ದಾವೆ, ಅವುಗಳನ್ನು ಜಾಸ್ತಿ ಮಾಡುವಂತಹ ಒಂದು ಪ್ರಸ್ತಾವನೆ ಕೂಡ ನಮ್ಮ ಸರ್ಕಾರದ ಮುಂದಿದೆ. ಸೊ ಒಂದು ವೇಳೆ ಇವುಗಳ ಈಗ ಇರತಕ್ಕಂತಹ ಪಾರ್ಲಿಮೆಂಟ್ ಸೀಟ್ಗಳನ್ನು, ನಂಬರ್ ಆಫ್ MPs ಏನಿದ್ದಾರೆ, ಸಂಸತ್ ಸದಸ್ಯರ ಸಂಖ್ಯೆಯನ್ನು ಜಾಸ್ತಿ ಮಾಡಿದ್ವು ಅಂತ ಹೇಳಿದ್ರೆ ಅವರಿಗೆ ಆಸನವನ್ನು ವ್ಯವಸ್ಥೆ ಮಾಡಲಿಕ್ಕೆ ಕೂಡ ಕಷ್ಟ ಆಗುತ್ತೆ ಈಗ ಹಳೆಯ ಬಿಲ್ಡಿಂಗ್ನಲ್ಲಿ. ಸೊ ಅದಕ್ಕಾಗಿ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡುವುದಾಗಿ ನಮ್ಮ ಸರ್ಕಾರ ಘೋಷಣೆ ಮಾಡಿದೆ. ಬಟ್ ಇವರು ಟೀಕೆ ಮಾಡಿರ್ತಕ್ಕಂತಹ ಕ್ರಮ ಏನಪ್ಪಾ ಅಂತ ಹೇಳಿದ್ರೆ, ನೋಡಿ, ಇದರಲ್ಲಿ ಬಹಳ ವೇಗವನ್ನು ಸರ್ಕಾರ ತೋರಿಸ್ತಾ ಇದೆ. ಇವಾಗ ಪ್ರಸಕ್ತವಾಗಿ ಒಂದು ಪ್ಯಾಂಡಮಿಕ್ ಇದೆ, ಸಾಂಕ್ರಾಮಿಕ ರೋಗ ದೇಶಾದ್ಯಂತ ಇದೆ. ಸೊ ಇಂತಹ ಸಂದರ್ಭದಲ್ಲಿ ಯಾವುದೇ ಪಾರದರ್ಶಕತೆ ಇಲ್ಲದೆ ಈ ಒಂದು ವಿಚಾರದ ಕುರಿತಾಗಿ ಸರ್ಕಾರ ಮುಂದಕ್ಕೆ ಹೋಗ್ತಾ ಇರೋದು ಸ್ವಲ್ಪ ಟೀಕೆಗೆ ಗುರಿಯಾಗಿದೆ. ಬಟ್ ಆ ಕುರಿತಾಗಿ ಸರ್ಕಾರ ಯಾವ ನಿರ್ಧಾರವನ್ನು ಕೈಗೊಳ್ಳುತ್ತೆ ಅಂತ ನಾವು ಕಾದು ನೋಡಬೇಕಾಗುತ್ತೆ. ಆ್ಯಂಡ್ ಈ ಒಂದು ಡೀಟೇಲ್ಸ್ನ ಕೂಡ ನಾವು ನೆನ್ಪಿಟ್ಕೋಬೇಕಾಗುತ್ತೆ. ಆ್ಯಂಡ್ ಮತ್ತೊಂದು ಕೂಡ ಹೇಳಬಹುದು, ಯಾಕೆ ಈ ಸರ್ಕಾರ ಇಷ್ಟೊಂದು ಗಡಿಬಿಡಿಯಲ್ಲಿ ಈ ನಿರ್ಧಾರಕ್ಕೆ ಕೈ ಹಾಕಿದೆ ಅಂತ ಹೇಳಿದ್ರೆ, ಒಂದು ಮಾತು ನೆನ್ಪಿಟ್ಕೊಳ್ಳಿ, ಇದೊಂದು ಮಾನ್ಯುಮೆಂಟಲ್ ಡೇ, ಅಂದರೆ ಒಂದು ಐತಿಹಾಸಿಕ ದಿನವಾಗುತ್ತೆ ಈ ಒಂದು ಹೊಸ ಪಾರ್ಲಿಮೆಂಟ್ ಕಟ್ಟಡವನ್ನು ಕಟ್ಟುವುದು. ಸೊ ಹಾಗಾಗಿ ಮುಂದಿನ ಪೀಳಿಗೆಗೂ ಕೂಡ ತಮ್ಮ ಹೆಸರು ಇರಬೇಕು ಅನ್ನುವುದು ಕೂಡ ಪ್ರಸಕ್ತ ಸರ್ಕಾರದ ಉದ್ದೇಶವಾಗಿರಬಹುದು. ಬಟ್ ಉದ್ದೇಶ ಒಳ್ಳೆಯದೇ ಇದೆ, ಬಟ್ ಯಾವ ಒಂದು ವೇಗದಲ್ಲಿ ಇದನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅದರ ಕುರಿತಾಗಿ ಈ ಸಂಪಾದಕ ಸಹಮತವನ್ನು ವ್ಯಕ್ತಪಡಿಸಿಲ್ಲ. ಸೊ ಜಸ್ಟ್ ನಮಗೆ ಗೊತ್ತಿರಬೇಕಾಗುತ್ತೆ ಸೆಂಟ್ರಲ್ ವಿಸ್ಟಾ ಅಂದ್ರೆ ಏನು, ಯಾವ ರೀತಿ ಒಂದು ಪ್ಲಾನನ್ನು ಮಾಡಲಾಗ್ತಾ ಇದೆ. ಆ್ಯಂಡ್ ಈ ಸ್ಲೈಡಲ್ಲಿ ಕೂಡ ನೀವು ನೋಡ್ತಾ ಇದ್ದೀರಾ ಯಾವ ರೀತಿ ಅದು ಕಾಣುತ್ತೆ ಅಂತೇಳಿ. ನೋಡಿ, ಒಂದು ಭವ್ಯವಾಗಿರ್ತಕ್ಕಂತಹ ಕಟ್ಟಡಗಳು ಕೇವಲ ಒಂದು ಕಟ್ಟಡ ಅಲ್ಲ, ಒಂದು ಕಾಂಪ್ಲೆಕ್ಸ್ ಅಂತಲೇ ಹೇಳ್ಬೋದು. ಸೆಂಟ್ರಲ್ ವಿಸ್ಟಾ ಇರಬಹುದು, ಕಾನ್ಫರೆನ್ಸ್ ಸೆಂಟರ್ ಇರಬಹುದು, ಅದೇ ರೀತಿ ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್, PMO, ಪ್ರಧಾನಮಂತ್ರಿಗಳ ಕಚೇರಿಯನ್ನು ನಾವು ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್ ಅಥವಾ PMO ಅಂತ ಕರಿತೀವಿ. ಅದಕ್ಕೆ ಕೂಡ ಒಂದು ಸ್ಪೆಷಲ್ ಹೊಸ ಕಟ್ಟಡವನ್ನು ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸೊ ಇಷ್ಟೆಲ್ಲ ಡೀಟೇಲ್ಸ್ ಕೂಡ ನಮಗೆ ಗೊತ್ತಿರಬೇಕಾಗುತ್ತೆ. ಇದೊಂದು ಮಾಸ್ಟರ್ ಪ್ಲಾನ್ ನಿಮಗೆ ಕಾಣಿಸ್ತಾ ಇರತಕ್ಕಂತಹದ್ದು. ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ATF ದರ 50% ಏರಿಕೆ, ಏರ್ಲೈನ್ಸ್ಗೆ ಸಂಕಷ್ಟ. ನೋಡಿ, ಈ ಸುದ್ದಿ ಅಷ್ಟೊಂದೇನು ಇಂಪಾರ್ಟೆಂಟ್ ಅಲ್ಲ, ಬಟ್ ನಮಗಲ್ಲಿ ATF ಅಂತ ಒಂದು ಶಬ್ದ ಕಾಣಿಸ್ತಾ ಇದೆ, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ATF ನೀವು ಕೂಡ ಹಲವಾರು ಬಾರಿ ಕೇಳಿರ್ತೀರಾ. ನೋಡಿ, ನೀವು ಯಾರಾದರೂ ಕೂಡ ವಿಮಾನಗಳಲ್ಲಿ ಬಳಕೆ ಮಾಡತಕ್ಕಂತಹ ಇಂಧನ ಯಾವುದು ಅಂತ ಹೇಳಿದ್ರೆ ಯೂಶುವಲ್ ಆಗಿ ವೈಟ್ ಪೆಟ್ರೋಲ್ ಅಥವಾ ಬಿಳಿ ಪೆಟ್ರೋಲ್ ಅಂತ ಕರೀತಾರೆ, ಅಥವಾ ಕೆರೋಸಿನ್, ಸೀಮೆಎಣ್ಣೆ ಅಂತ ಕೆಲವರು ಹೇಳ್ತಾರೆ. ಬಟ್ ನಾವು ಟೆಕ್ನಿಕಲ್ ಆಗಿ ಮಾತಾಡೋದಾದ್ರೆ ನಮ್ಮ ವಿಮಾನಗಳಲ್ಲಿ ಮತ್ತು ಹೆಲಿಕಾಪ್ಟರ್ಗಳಲ್ಲಿ ಬಳಕೆ ಮಾಡಲಾಗ್ತಕ್ಕಂತಹ ಇಂಧನ ಯಾವುದು ಅಂತ ಹೇಳಿದ್ರೆ ATF ಅಂತ ಹೇಳಿದ್ರೆ ಏವಿಯೇಷನ್ ಟರ್ಬೈನ್ ಫ್ಯೂಯಲ್. ಎಲ್ಲರೂ ಕೂಡ ದಯವಿಟ್ಟು ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ATF ಅನ್ನ ಫುಲ್ ಫಾರ್ಮ್ ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ, ಏವಿಯೇಷನ್ ಟರ್ಬೈನ್ ಫ್ಯೂಯಲ್. ಸೊ ಈ ಒಂದು ಇಂಧನಗಳನ್ನು ನಮ್ಮ ವಿಮಾನಗಳಲ್ಲಿ ಅಥವಾ ಬೇರೆ ಬೇರೆ ಒಂದು ಏರ್ಕ್ರಾಫ್ಟ್ಸ್ಗಳಲ್ಲಿ ಬಳಕೆ ಮಾಡಲಾಗುತ್ತೆ. ಪ್ರಸಕ್ತವಾಗಿ ಇದರ ದರ 50% ಏರಿಕೆ ಆಗಿಬಿಟ್ಟಿದೆ. ಸೊ ಹಾಗಾಗಿ ಏರ್ಲೈನ್ಸ್ಗಳಿಗೆ ಆಲ್ರೆಡಿ ಸಂಕಷ್ಟದಲ್ಲಿದ್ದಾವೆ. ಬಿಕಾಸ್ ಕೊರೋನಾದ ಕಾರಣದಿಂದ ಸುಮಾರು 2 ತಿಂಗಳ ಕಾಲ ಹಾರಾಟವನ್ನು ನಡೆಸಿಲ್ಲ. ಈಗ ಹಾರಾಟ ಮಾಡಿದ್ರೂ ಕೂಡ ಅಲ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇರೋ ಕಾರಣದಿಂದ ಸಂಪೂರ್ಣ ಫುಲ್ ಕೆಪಾಸಿಟಿಯಲ್ಲಿ ಜನನ ತಗೊಂಡೋಗಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ 300 ಸೀಟ್ ಇತ್ತು ಅಂದರೂ ಕೂಡ ಅವರು 300 ಜನನ ಕರ್ಕೊಂಡೋಗಕ್ಕೆ ಆಗ್ತಾ ಇಲ್ಲ. ಸೊ ಹಾಗಾಗಿ ನಮ್ಮ ಏರ್ಲೈನ್ ಅಥವಾ ವಿಮಾನಯಾನ ಸಂಸ್ಥೆಗಳು ಸಂಕಷ್ಟಕ್ಕೆ ಸಿಲುಕಿದ್ದಾವೆ. ಅದೇ ರೀತಿ ಬೆಲೆ ಕೂಡ ಏರ್ತಾ ಇದೆ. ಇವು ನೋಡ್ತಾ ಇದ್ದೀರಾ, ಕಿಲೋ ಲೀಟರ್ಗೆ ಸುಮಾರು 33,575 ರೂಪಾಯಿ ಆಗುತ್ತೆ. ಜಸ್ಟ್ ನಿಮಗೆ ಗೊತ್ತಿರಬೇಕಾಗುತ್ತೆ ATF ಅಂದ್ರೆ ಏನು ಅಂತ. ಇದು ಕೂಡ ಒಂದು ಪೆಟ್ರೋಲಿಯಂ ಉತ್ಪನ್ನ, ಹಾಗಾಗಿ ಅದರ ಬಗ್ಗೆ ನಾಲೆಡ್ಜ್ ಇರಬೇಕಾಗುತ್ತೆ. ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸುದ್ದಿ ಹೇಳುತ್ತೆ ಮಾನ್ಸೂನ್ ಬೌಂಟಿ. ನೋಡಿ, ಇತ್ತೀಚೆಗಷ್ಟೇ ಮಾನ್ಸೂನ್ 2ನೇ ತಾರೀಕು ನಮ್ಮ ದೇಶದ ಗಡಿಯನ್ನು ಪ್ರವೇಶ ಮಾಡ್ತು ಅಂತ ಹೇಳಲಾಯಿತು. ಕೇರಳವನ್ನು ಪ್ರವೇಶ ಮಾಡ್ತು ಅಂತ ಕೂಡ ಹೇಳಲಾಗ್ತಾ ಇದೆ. ಬಟ್ ಇವತ್ತಿನ ಈ ಒಂದು ಆರ್ಟಿಕಲ್ನಲ್ಲಿ ನಮ್ಮ ಭಾರತೀಯ ಹವಾಮಾನ ಇಲಾಖೆ ಅಥವಾ ಇಂಡಿಯಾ ಮೀಟಿಯೋರಾಲಜಿಕಲ್ ಡಿಪಾರ್ಟ್ಮೆಂಟ್ IMD ಬಗ್ಗೆ
ಒಂದು ಆರ್ಟಿಕಲನ್ನು ಕೊಡಲಾಗಿದೆ. ಬಿಕಾಸ್ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಕೆಲವು ದಶಕಗಳ ಹಿಂದೆ, ಕೆಲವು ವರ್ಷಗಳ ಹಿಂದೆ ಇಡೀ ನಮ್ಮ ದೇಶಕ್ಕೆ ಹವಾಮಾನ ಕುರಿತಾಗಿರ್ತಕ್ಕಂತಹ ಯಾವುದೇ ಮಾಹಿತಿ ಬೇಕಂದ್ರೂ ಕೂಡ ಕೇವಲ ಭಾರತೀಯ ಹವಾಮಾನ ಸಂಸ್ಥೆ ಅಥವಾ ಇಂಡಿಯಾ ಮಿಟರಾಲಜಿಕಲ್ ಡಿಪಾರ್ಟ್ಮೆಂಟ್ ಮೇಲೆ ನಾವು ಅವಲಂಬಿತರಾಗಿರಬೇಕಾಗಿತ್ತು. ಅವರು ಕೊಡ್ತಕ್ಕಂತಹ ಇನ್ಫಾರ್ಮೇಷನನ್ನು ನಾವು ನಂಬ್ಕೋಬೇಕಾಗಿತ್ತು. ಬಟ್ ಈಗ ಕಾಲ ಬದಲಾಗ್ಬಿಟ್ಟಿದೆ. ಬಿಕಾಸ್ ಒಂದು ಮಾತು ನೆನ್ಪಿಟ್ಕೊಳ್ಳಿ, ಈ ಬಾರಿ ನಮ್ಮ ಹವಾಮಾನ ಇಲಾಖೆ ಪ್ರೆಡಿಕ್ಟ್ ಮಾಡಿದ್ದ ಪ್ರಕಾರ ಮಾನ್ಸೂನ್ ನಮ್ಮ ದೇಶಕ್ಕೆ ಆಗಮಿಸುವುದು ಸ್ವಲ್ಪ ತಡ ಆಗುತ್ತೆ ಅಂತ ಅವ್ರು ಹೇಳಿದ್ರು. ಬಟ್ ಅದೇ ಒಂದು ಖಾಸಗಿ ಹವಾಮಾನ ಸಂಸ್ಥೆ ಆಗಿರತಕ್ಕಂತಹ ಸ್ಕೈಮೆಟ್, ಇದರ ಹೆಸರು ಕೂಡ ಬಹಳ ಇಂಪಾರ್ಟೆಂಟ್, ನೋಟ್ ಮಾಡ್ಕೊಳ್ಳಿ. ಸ್ಕೈಮೆಟ್ ಅಂತಕ್ಕಂತಹದ್ದು ಒಂದು ಖಾಸಗಿ ಹವಾಮಾನ ಸಂಬಂಧಿತ ಒಂದು ಸಂಸ್ಥೆ. ಇವರು ನಮ್ಮ ಭಾರತೀಯ ಹವಾಮಾನ ಇಲಾಖೆಗಿಂತನೂ ಕೂಡ ಅತ್ಯಂತ ಕರಾರುವಕ್ಕಾಗಿ ಈ ಒಂದು ಊಹೆಯನ್ನ ಮಾಡಿದ್ರು, ಫೋರ್ಕಾಸ್ಟ್ ಅನ್ನ ಮಾಡಿದ್ರು. ಸೊ ಹಾಗಾಗಿ ಇದ್ರ ಬಳಿ ತೋರಿಸ್ತಾ ಇದ್ದಾರೆ. ಇದುವರೆಗೂ ಕೂಡ ನಮ್ಮ IMD ಅವರೇ ಒಂದು ಏಕಸ್ವಾಮ್ಯವನ್ನ, ಅಥವಾ ನಾವು ಇಂಗ್ಲೀಷಲ್ಲಿ ಮೊನೋಪೊಲಿ ಅಂತ ಕರಿತೀವಿ, ಏಕಸ್ವಾಮ್ಯವನ್ನ ಸಾಧಿಸ್ಬಿಟ್ಟಿದ್ರು ಹವಾಮಾನ ಕುರಿತಾಗಿರ್ತಕ್ಕಂಥ ಇನ್ಫಾರ್ಮೇಷನ್ನಲ್ಲಿ. ಬಟ್ ಈಗ ಹಲವಾರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಹವಾಮಾನ ಸಂಸ್ಥೆಗಳು, ಖಾಸಗಿ ಸಂಸ್ಥೆಗಳು ಅವರಿಗೆ ಕಾಂಪಿಟೇಷನ್ ಅನ್ನು ಕೊಡ್ತಾ ಇದ್ದಾರೆ ಅಂತ ಇಲ್ಲಿ ಹೇಳಲಾಗ್ತಾ ಇದೆ. ಅಂಡ್ ಅಷ್ಟೇ ಅಲ್ಲ, ಮತ್ತೊಂದು ಪ್ರಮುಖವಾದಂತಹ ಡೀಟೇಲ್ಸ್ ಅನ್ನ ಇಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಲಾಗಿದೆ. ನೋಡಿ, ಯಾವಾಗ ಮಾನ್ಸೂನ್ ದೇಶವನ್ನು ಪ್ರವೇಶಿಸಿತು, ಬಹಳ ಜನಕ್ಕಿರುವಂತಹ ಕನ್ಫ್ಯೂಷನ್, ಮಾನ್ಸೂನ್ ಇಂಡಿಯಾಕ್ಕೆ ಅಧಿಕೃತವಾಗಿ ಪ್ರವೇಶ ಮಾಡ್ತು ಅಂತ ಯಾವಾಗ ಕನ್ಸಿಡರ್ ಮಾಡಲಾಗುತ್ತೆ? ನೋಡಿ, ಎಲ್ಲೋ ಕೇರಳದಲ್ಲಿ ಒಂದು ದಿನ ಜಾಸ್ತಿ ಮಳೆ ಬಂತು ಅಂದ ತಕ್ಷಣ, ಅಥವಾ ಕರ್ನಾಟಕದಲ್ಲಿ ಮಳೆ ಬಂತು ಅಂದ ತಕ್ಷಣ ನಾವು ಮಾನ್ಸೂನ್ ನಮ್ಮ ದೇಶದ ಗಡಿಯನ್ನ ಪ್ರವೇಶಿಸಿದೆ ಅಂತ ತೀರ್ಮಾನ ಮಾಡಂಗಿಲ್ಲ. ಬಿಕಾಸ್ ಮಳೆ ಅಂತಕ್ಕಂತಹದ್ದು ಬೇರೆ ಬೇರೆ ಭೌಗೋಳಿಕ ಕಾರಣಗಳಿಂದ ಅಥವಾ ಬೇರೆ ಬೇರೆ ಫಿಸಿಕಲ್ ಕಾರಣಗಳಿಂದ ಕೂಡ ಆಗುತ್ತೆ. ಸೊ ಮಾನ್ಸೂನ್ ನಮ್ಮ ದೇಶವನ್ನ ಪ್ರವೇಶ ಮಾಡ್ತು ಅಂತ ನಾವು ಯಾವಾಗ ಕರಿತೀವಿ ಅಂತ ಹೇಳಿದ್ರೆ, ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ಸೊ ಕನಿಷ್ಠ ಪಕ್ಷ ನೋಡಿ, ಒಂದು ಮಾತು ನೆನ್ಪಿಟ್ಕೋಬೇಕು, ಕರ್ನಾಟಕ ಮತ್ತು ಕೇರಳ ರಾಜ್ಯಗಳಲ್ಲಿ, ನೆರೆಹೊರೆಯ ರಾಜ್ಯಗಳಾಗಿರ್ತಕ್ಕಂತಹ ಕರ್ನಾಟಕ ಮತ್ತು ಕೇರಳ ರಾಜ್ಯಗಳಾದ್ಯಂತ ನಮ್ಮ ಭಾರತೀಯ ಹವಾಮಾನ ಇಲಾಖೆ ಸುಮಾರು 14 ಕೇಂದ್ರಗಳನ್ನು ಸ್ಥಾಪನೆ ಮಾಡಿದೆ, ಸೆಂಟರ್ಸ್ಗಳನ್ನು ಸ್ಥಾಪನೆ ಮಾಡಿದೆ. ಈ 14 ಕೇಂದ್ರಗಳ ಪೈಕಿ ಕನಿಷ್ಠ ಪಕ್ಷ 8 ಕೇಂದ್ರಗಳಲ್ಲಿ ಮಿನಿಮಮ್ 2.5 mm ರೈನ್ಫಾಲ್ ಆಗಬೇಕು. ಅಂದರೆ 2.55 mm ಅಷ್ಟು ಮಳೆ ಆಗಬೇಕು ಮಿನಿಮಮ್ ಈ 14ರಲ್ಲಿ 8 ಕೇಂದ್ರಗಳಲ್ಲಿ. ಸೊ ಅಂತಹ ಸಂದರ್ಭದಲ್ಲಿ ಮಾತ್ರ ನಾವು ಮಾನ್ಸೂನ್ ನಮ್ಮ ದೇಶವನ್ನು ಪ್ರವೇಶಿಸ್ತು ಅಂತ ಕರಿಬಹುದು. ಬಹಳ ಇಂಪಾರ್ಟೆಂಟ್. 2.55 ಅಂದ್ರೆ ಏನು? ಇದು ಕೂಡ ಸೆಂಟಿಮೀಟರ್ ಬಗ್ಗೆ ಎಲ್ಲರೂ ಕೂಡ ಕೇಳಿರ್ತಾರೆ, ಬಟ್ ಮಿಲಿಮೀಟರ್ ಸ್ವಲ್ಪ ಕಮ್ಮಿ. ಸೊ 10 ಮಿಲಿಮೀಟರ್ಗೆ 1 ಸೆಂಟಿಮೀಟರ್ ಆಗುತ್ತೆ. ಸೊ ಈ ಒಂದು ಮಾನದಂಡವನ್ನು ಇಟ್ಕೊಂಡ್ಬಿಟ್ಟು ನೀವು ಇದನ್ನು ನೋಡಬೇಕಾಗುತ್ತೆ. ಸೊ 2.5 mm ಅಷ್ಟು ಮಳೆ ಆಯಿತು ಅಂತ ಹೇಳಿದ್ರೆ ಈ 8 ಕೇಂದ್ರಗಳಲ್ಲಿ ನಮ್ಮ ದೇಶವನ್ನ ಮಾನ್ಸೂನ್ ಅಧಿಕೃತವಾಗಿ ಪ್ರವೇಶ ಮಾಡಿದೆ ಅಂತ ನಾವು ಹೇಳಬಹುದು. ಇದು ಮೂಲತಃ ಕೇರಳದಿಂದ ಭಾರತವನ್ನ ಎಂಟರ್ ಆಗುತ್ತೆ. ಅಷ್ಟೇ ಅಲ್ಲ, ಕೇರಳದ ಗಡಿಯನ್ನು ಹೊಂದಿಕೊಂಡಿರತಕ್ಕಂತಹ ಮಂಗಳೂರು ಪ್ರದೇಶದಲ್ಲೂ ಕೂಡ ಬಹಳ ಬೇಗನೆ ಮಳೆ ಉಂಟಾಗುತ್ತೆ. ಸೊ ಇದರ ಕುರಿತಾಗಿ ಕೂಡ ಒಂದು ಡೀಟೇಲ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ಸ್ಕೈಮೆಟ್ ಸಂಸ್ಥೆ ಇಂಪಾರ್ಟೆಂಟ್, ಜೊತೆಗೆ ನಮ್ಮ IMD ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಸೊ ಸುದ್ದಿ ಹೇಳುತ್ತೆ, ರೆಮ್ಡೆಸಿವಿರ್ ಕ್ಲಿಯರ್ಡ್ ಫಾರ್ ಎಮರ್ಜೆನ್ಸಿ ಯೂಸ್. ಇದು ಕೂಡ ಒಂದು ಚಿಕ್ಕ ವಿಷಯ, ಇದನ್ನು ಕೂಡ ನಿಮ್ಮ ನೋಟ್ಬುಕ್ಕಲ್ಲಿ ನೋಟ್ ಡೌನ್ ಮಾಡ್ಕೊಳ್ಳಿ. ನೋಡಿ, ಇವತ್ತಿಗೂ ಕೂಡ ನಮ್ಮ ದೇಶದಲ್ಲಿ ಕೊರೋನಾ ವೈರಸ್ಗೆ ಪರ್ಟಿಕ್ಯುಲರ್ ಆಗಿರತಕ್ಕಂತಹ ಯಾವುದೇ ಒಂದು ಚಿಕಿತ್ಸಾ ವಿಧಾನ ಇಲ್ಲ. ಬಟ್ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಈ ಕೊರೋನಾದ ಲಕ್ಷಣಗಳೇನಿದ್ದಾವೆ, ಸಿಂಪ್ಟಮ್ಸ್ ಏನಿದ್ದಾವೆ, ಅವುಗಳಿಗೆ ಮಾತ್ರ ಚಿಕಿತ್ಸೆಯನ್ನು ಕೊಡ್ತಾ ಹೋಗ್ತೇವೆ. ಇದಕ್ಕೆ ನಾವು ಬೇರೆ ಬೇರೆ ರೀತಿಯಾದಂತಹ ಔಷಧಿಗಳನ್ನ ಬಳಸ್ತೇವೆ. ಮೊದಲನೇದಾಗಿ HCQ, ಹೈಡ್ರಾಕ್ಸಿಕ್ಲೋರೋಕ್ವಿನ್ ಅಂತಕ್ಕಂತಹ ಒಂದು ಮಲೇರಿಯಾ ರೋಗಕ್ಕೆ ಬಳಸುವ ಹಳೆಯ ಒಂದು ಔಷಧಿಯನ್ನು ಬಳಸಲಾಗ್ತಾ ಇತ್ತು. ಅದೇ ರೀತಿ ನಮ್ಮ ಭಾರತೀಯ ಆರೋಗ್ಯ ಸಚಿವಾಲಯ ಮತ್ತೊಂದು ಆದೇಶವನ್ನು ಹೊರಡಿಸಿದೆ. ಅದೇನಪ್ಪ ಅಂತ ಹೇಳಿದ್ರೆ, ಇನ್ಮುಂದೆ ಅತ್ಯಂತ ಗಂಭೀರ ಸ್ಥಿತಿಯಲ್ಲಿರತಕ್ಕಂತಹ ಪೇಷಂಟ್ಸ್, ಎಮರ್ಜೆನ್ಸಿ ಆಗಿರತಕ್ಕಂತಹ ಪೇಷಂಟ್ಸ್ನಲ್ಲಿ ನಾವು ರೆಮ್ಡೆಸಿವಿರ್ ಅಂತಕ್ಕಂತಹ ಒಂದು ಬೇರೆ ಔಷಧಿಯನ್ನು ಕೂಡ ಬಳಸಬಹುದು. ಸೊ ಎಲ್ಲರೂ ಕೂಡ ನಿಮ್ಮ ಪುಸ್ತಕಗಳಲ್ಲಿ ರೆಮ್ಡೆಸಿವಿರ್ ಅನ್ನುವ ಒಂದು ರಾಸಾಯನಿಕ ವಸ್ತುವಿನ ಹೆಸರನ್ನ ಬರ್ಕೊಳ್ಳಿ. ಇದು ಬೇಸಿಕಲಿ ಒಂದು ಆಂಟಿ ವೈರಲ್ ಡ್ರಗ್, ಅಂದರೆ ವೈರಸ್ ಅನ್ನ ಕೊಲ್ಲುವ ಶಕ್ತಿ ಇರುವಂತಹ ಒಂದು ರಾಸಾಯನಿಕ ವಸ್ತು ಆಗಿದೆ ರೆಮ್ಡೆಸಿವಿರ್. ಇದನ್ನ ಕೊರೋನಾ ವಿರುದ್ಧ ಕೂಡ ಬಳಕೆ ಮಾಡಬಹುದು ಅಂತೇಳಿ ನಮ್ಮ ಆರೋಗ್ಯ ಸಚಿವಾಲಯ ಆದೇಶವನ್ನು ಹೊರಡಿಸಿದೆ. ಸೊ ಹೈಡ್ರಾಕ್ಸಿಕ್ಲೋರೋಕ್ವಿನ್ ಕೂಡ ಗೊತ್ತಿರಬೇಕಾಗುತ್ತೆ, ಅದೇ ರೀತಿ ರೆಮ್ಡೆಸಿವಿರ್ ಕೂಡ ಗೊತ್ತಿರಬೇಕಾಗುತ್ತೆ. ಮುಂದಿನ ಸುದ್ದಿ ನೋಡೋಣ. ಎಲೆಕ್ಟ್ರಾನಿಕ್ಸ್ ಇನ್ಸೆಂಟಿವ್ ಸ್ಕೀಮ್ಸ್ ಲಾಂಚ್ಡ್. ನೋಡಿ, ಚಿತ್ರದಲ್ಲಿ ಕಾಣಿಸ್ತಾ ಇರತಕ್ಕಂತಹ ವ್ಯಕ್ತಿ ನಮ್ಮ ಭಾರತದ ಪ್ರಸಕ್ತ ಎಲೆಕ್ಟ್ರಾನಿಕ್ಸ್ ಮಂತ್ರಿ, ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಂಡ್ ಎಲೆಕ್ಟ್ರಾನಿಕ್ ಏನಿದೆ, ಟೆಲಿಕಾಂ ಇರಬಹುದು, IT ಇರಬಹುದು, ಬೇರೆ ಬೇರೆ ಖಾತೆಗಳನ್ನು ರವಿಶಂಕರ್ ಪ್ರಸಾದ್ ಅವರು ನಿರ್ವಹಣೆ ಮಾಡ್ತಿದ್ದಾರೆ. ಸೊ ರವಿಶಂಕರ್ ಪ್ರಸಾದ್ ಅವರು ಪ್ರಸಕ್ತವಾಗಿ ಕಾನೂನು ಸಚಿವ ಕೂಡ ಆಗಿದ್ದಾರೆ. ಕಾನೂನು ಇರಬಹುದು, ಸಂಸದೀಯ ವ್ಯವಹಾರಗಳಿರಬಹುದು, ಅಥವಾ ಪಾರ್ಲಿಮೆಂಟರಿ ಅಫೇರ್ಸ್, ಅದೇ ರೀತಿ ಟೆಲಿಕಾಂ, IT ಮತ್ತು ಎಲೆಕ್ಟ್ರಾನಿಕ್ಸ್, ಈ ಎಲ್ಲ ಖಾತೆಗಳನ್ನು ಇವರು ನಿರ್ವಹಣೆ ಮಾಡ್ತಿದ್ದಾರೆ. ನಿನ್ನೆ ಇವರು ಒಂದು ಸುದ್ದಿಗೋಷ್ಠಿಯನ್ನು ಮಾಡಿಬಿಟ್ಟು ನಮ್ಮ ಕೇಂದ್ರ ಸರ್ಕಾರದ ಹೊಸ
ಯೋಜನೆ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ಇದನ್ನ ಎಲೆಕ್ಟ್ರಾನಿಕ್ಸ್ ಇನ್ಸೆಂಟಿವ್ ಸ್ಕೀಮ್ ಅಂತ ನಾವು ಕರಿಬಹುದು. ಅಂದರೆ ಎಲೆಕ್ಟ್ರಾನಿಕ್ ಉತ್ಪಾದನೆ ಕುರಿತಾಗಿ ಕೊಡ್ತಕ್ಕಂತಹ ಒಂದು ಸಬ್ಸಿಡಿ ಅಥವಾ ಇನ್ಸೆಂಟಿವ್ಸ್. ಸೊ ಇದರ ಡೀಟೇಲ್ಸ್ ನಮಗೆ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ, ಬಿಕಾಸ್ ಇದು ಸುಮಾರು 48,000 ಕೋಟಿ ಮೌಲ್ಯದ್ದಾಗಿದೆ. ನೋಡಿ, ನಮ್ಮ ದೇಶದಲ್ಲಿ ಎಲೆಕ್ಟ್ರಾನಿಕ್ಸ್ ಉತ್ಪನ್ನಗಳನ್ನು ಉತ್ಪಾದನೆ ಮಾಡುವುದಕ್ಕೆ ಉತ್ತೇಜನ ಕೊಡುವುದಿರಬಹುದು, ಅದೇ ರೀತಿ ಇವುಗಳ ರಫ್ತು ಮಾಡುವುದಕ್ಕೆ ಉತ್ತೇಜನ ಕೊಡುವುದಿರಬಹುದು, ಮುಂತಾದಂತಹ ಕಾರಣಗಳಿಂದ ನಮ್ಮ ಸರ್ಕಾರ ಈ ಒಂದು ಮಹತ್ವಾಕಾಂಕ್ಷೆಯ ಯೋಜನೆಯನ್ನು ಜಾರಿಗೆ ತರ್ತಾ ಇದೆ. ಸೊ ಅದನ್ನು ನಿನ್ನೆ ಘೋಷಣೆ ಮಾಡಿರತಕ್ಕಂತಹದ್ದು ನಮ್ಮ ಕೇಂದ್ರ ಸಂಪುಟ ಸಚಿವ ಕ್ಯಾಬಿನೆಟ್ ಮಿನಿಸ್ಟರ್ ರವಿಶಂಕರ್ ಪ್ರಸಾದ್ ಅವರು. ಅಂಡ್ ನಿಮಗೆ ಕಾಣಿಸ್ತಾ ಇದೆ, ಇದರಲ್ಲಿ 3 ಭಾಗಗಳಿದೆ, 3 ಯೋಜನೆಗಳು ಇದರಲ್ಲಿ ಅಡಕವಾಗಿದ್ದಾವೆ. ಅದರಲ್ಲಿ ಅತ್ಯಂತ ಪ್ರಮುಖವಾಗಿರತಕ್ಕಂತಹ ಯೋಜನೆ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ ಅಥವಾ PLI. ಎಲ್ಲರೂ ಕೂಡ ನೋಟ್ ಮಾಡ್ಕೋಬೇಕಾಗುತ್ತೆ. PLI ಅಥವಾ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ಸ್ ಅನ್ನುವಂತಹ ಒಂದು ಯೋಜನೆ. ಇದೊಂದೇ ಯೋಜನೆ ಸುಮಾರು 41,000 ಕೋಟಿ ಮೌಲ್ಯವನ್ನು ಹೊಂದಿದೆ. ಇದರಲ್ಲಿ ಏನು ಮಾಡಲಾಗುತ್ತಪ್ಪ ಅಂತ ಹೇಳಿದ್ರೆ, ಜಾಗತಿಕವಾಗಿ ಪ್ರಬಲವಾಗಿರ್ತಕ್ಕಂತಹ 5 ಕಂಪನಿಗಳು ಮತ್ತು ನಮ್ಮ ಭಾರತದಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂತಹ 5 ಎಲೆಕ್ಟ್ರಾನಿಕ್ಸ್ ಕಂಪನಿಗಳನ್ನು ಆಯ್ದುಕೊಳ್ಳಲಾಗುತ್ತೆ. ಸೊ 5+5 ಒಟ್ಟು 10 ಕಂಪನಿಗಳನ್ನು ಆಯ್ದುಕೊಳ್ಳಲಾಗುತ್ತೆ. ಅವಕ್ಕೆ ನಮ್ಮ ದೇಶದಲ್ಲಿ ಎಲೆಕ್ಟ್ರಾನಿಕ್ಸ್ ಉಪಕರಣಗಳನ್ನು, ಮೊಬೈಲ್ ಫೋನ್ ಇರಬಹುದು ಅಥವಾ ಬೇರೆ ಯಾವುದಾದ್ರೂ ಎಲೆಕ್ಟ್ರಾನಿಕ್ ಉಪಕರಣಗಳಿರಬಹುದು, ಅವುಗಳನ್ನು ನಮ್ಮ ದೇಶದಲ್ಲೇ ಉತ್ಪಾದನೆ ಮಾಡಲಿಕ್ಕೆ ಉತ್ತೇಜನವನ್ನು ಕೊಡಲಾಗುತ್ತೆ, ಇನ್ಸೆಂಟಿವ್ಸನ್ನು ಕೊಡಲಾಗುತ್ತೆ. ಇದಕ್ಕಾಗಿ ಕೇಂದ್ರ ಸರ್ಕಾರ 41,000 ಕೋಟಿ ರೂಪಾಯಿ ಹಣವನ್ನು ತೆಗೆದಿರಿಸಿದೆ. ಸೊ ಇದರ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನೋಡಿ, ಆಲ್ರೆಡಿ ಕೆಲವು ದಶಕಗಳ ಹಿಂದೆ ಭಾರತ ಬಹಳ ಈ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಬಹಳ ಹಿಂದುಳಿದಿತ್ತು, ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದಲ್ಲಿ. ಬಟ್ ಇತ್ತೀಚೆಗೆ ಭಾರತ ಒಂದು ಉತ್ತಮವಾದಂತಹ ಗಣನೀಯ ಸಾಧನೆಯನ್ನು ಈ ಕ್ಷೇತ್ರದಲ್ಲಿ ಕೈಗೊಂಡಿದೆ. ಆ್ಯಂಡ್ ಪ್ರಸಕ್ತವಾಗಿ ನೀವು ಇಲ್ಲಿ ನೋಡ್ತಾ ಇರೋ ಪ್ರಕಾರ ಪ್ರಪಂಚದಲ್ಲೇ 2ನೇ ಅತಿ ದೊಡ್ಡ ಮೊಬೈಲ್ ಫೋನ್ ತಯಾರಕ ದೇಶ ಯಾವುದು ಅಂತ ಹೇಳಿದ್ರೆ ಅದು ನಮ್ಮ ಭಾರತ. ಸೊ ಭಾರತವನ್ನು ಮತ್ತೊಂದು ಸ್ಟೆಪ್ ಮೇಲಕ್ಕೆ ಕೊಂಡೊಯ್ಯುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಈ ಕ್ರಮಕ್ಕೆ ಜಾರಿಯಾಗಿದೆ. ಸೊ ಒಂದು ಕ್ರೈಟೀರಿಯಾ ಇರುತ್ತೆ, ಸುಮ್ಮನೆ ರ್ಯಾಂಡಮ್ ಆಗಿ ಕಂಪ್ನಿಗಳನ್ನು ಆಯ್ದುಕೊಳ್ಳಲಾಗಲ್ಲ. ಪ್ರಪಂಚದಲ್ಲಿ ಫೇಮಸ್ ಆಗಿರತಕ್ಕಂತಹ 5 ಎಲೆಕ್ಟ್ರಾನಿಕ್ಸ್ ಕಂಪನಿಗಳನ್ನು ಆಯ್ದುಕೊಳ್ಳಲಾಗುತ್ತೆ. ಅದಕ್ಕೆ ಕಂಪನಿಯ ಒಟ್ಟು ವಹಿವಾಟು ಇರಬಹುದು ಅಥವಾ ಕಂಪನಿಯ ಉತ್ಪನ್ನಗಳ ಕ್ವಾಲಿಟಿ ಇರಬಹುದು, ಗುಣಮಟ್ಟ ಇರಬಹುದು, ಅವುಗಳನ್ನು ಪರಿಗಣನೆಗೆ ತೆಗೆದುಕೊಂಡ್ಬಿಟ್ಟು ಅತ್ಯಂತ ಪಾರದರ್ಶಕ ರೀತಿಯಲ್ಲಿ 5 ಕಂಪನಿಗಳನ್ನು ಸೆಲೆಕ್ಟ್ ಮಾಡಲಾಗುತ್ತೆ. ಅದೇ ದೃಷ್ಟಿಯಲ್ಲಿ ನಮ್ಮ ಭಾರತೀಯ 5 ಕಂಪನಿಗಳನ್ನು ಕೂಡ ಸೆಲೆಕ್ಟ್ ಮಾಡಲಾಗುತ್ತೆ, ಸೋ ದಟ್ ನಮ್ಮ ದೇಶೀಯ ಕಂಪನಿಗಳು ಕೂಡ ಈ ಒಂದು ಯೋಜನೆಯ ಲಾಭವನ್ನು ಪಡೆಯುವಂತಾಗಬೇಕು. ಸೊ ಇದು ಜಾರಿಗೆ ಬಂದ ಮೇಲೆ ನಮ್ಮ ದೇಶ ಪ್ರಪಂಚಕ್ಕೆ ಈ ಎಲೆಕ್ಟ್ರಾನಿಕ್ಸ್ ಉಪಕರಣಗಳನ್ನು ರಫ್ತು ಮಾಡುವ ಒಂದು ದೊಡ್ಡ ಒಂದು ಹಬ್ ಆಗಿ ಕಾಣಿಸ್ಕೊಳ್ಳುತ್ತೆ. ನೋಡಿ, ಆಲ್ರೆಡಿ ಕೊರೋನಾ ವೈರಸ್ ಕಾರಣದಿಂದ ಚೀನಾದಿಂದ ಹಲವಾರು ಕಂಪನಿಗಳು ಹೊರಗೆ ಬರ್ತಿದ್ದಾವೆ. ಸೊ ಇದೇ ಸಂದರ್ಭದಲ್ಲಿ ಸರ್ಕಾರ ಇಂತಹ ಸ್ಕೀಮನ್ನು ಅನೌನ್ಸ್ ಮಾಡಿರೋದು ಬಹಳ ಒಂದು ಸ್ವಾಗತಾರ್ಹ ಬೆಳವಣಿಗೆ ಅಂತಲೇ ನಾವು ಕರೀಬಹುದಾಗುತ್ತೆ. ಸೊ ಇದರಿಂದ ನಮ್ಮ ಸರ್ಕಾರಕ್ಕೆ ಬಹಳಷ್ಟು ಲಾಭ ಆಗುತ್ತೆ. ಬಿಕಾಸ್ ಫಾರಿನ್ ಕಂಪ್ನಿಗಳು ಬಂದು ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡಿ ಇಂಡಿಯಾದಲ್ಲಿ ಸೆಂಟರ್ಸನ್ನು ಓಪನ್ ಮಾಡಬೇಕು. ಅದನ್ನು ಮಾಡಿದ್ರೆ ನಮ್ಮ ದೇಶಕ್ಕೆ ಏನು ಲಾಭ ಅಂತ ಹೇಳಿದ್ರೆ, ನೋಡಿ, ಸ್ಥಳೀಯರಿಗೆ ಉದ್ಯೋಗಾವಕಾಶ ಸಿಗುತ್ತೆ. ಬಿಕಾಸ್ ಅತಿ ಹೆಚ್ಚಿನ ಪಾಲು ಉದ್ಯೋಗಿಗಳು ಸ್ಥಳೀಯರೇ ಆಗಿರ್ತಾರೆ. ನಮ್ಮ ದೇಶದಲ್ಲಿ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ, ನಿರುದ್ಯೋಗ ಸಮಸ್ಯೆ ದೂರ ಆಗುತ್ತೆ. ಅದೇ ರೀತಿ ನಮ್ಮ ದೇಶದ ಒಟ್ಟು GDPಗೆ ಕೂಡ ಒಂದು ಕೊಡುಗೆ ಸಿಗ್ತಾ ಹೋಗುತ್ತೆ. ಅದೇ ರೀತಿ ನಮ್ಮ ರಫ್ತು ಕೂಡ ರೈಸ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಎಲ್ಲ ದೃಷ್ಟಿಯಿಂದನೂ ಕೂಡ ಈ ಒಂದು ಸ್ಕೀಮ್ ಬಹಳ ಆಶಾದಾಯಕವಾಗಿದೆ. ಆ್ಯಂಡ್ ಈ ಸ್ಕೀಮ್ ಲಾಂಚ್ ಮಾಡೋದ್ರಿಂದ, ಈ ಇನ್ಸೆಂಟಿವ್ಸ್ ನಮ್ಮ ಸರ್ಕಾರ ಅನೌನ್ಸ್ ಮಾಡಿರೋ ಕಾರಣದಿಂದ ಪ್ರಪಂಚದ ದೊಡ್ಡ ದೊಡ್ಡ ದೇಶಗಳ ದೊಡ್ಡ ಕಂಪನಿಗಳು ಭಾರತದತ್ತ ಮುಖ ಮಾಡುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಸೊ ಇದನ್ನು ನೋಟ್ ಡೌನ್ ಮಾಡ್ಕೊಳ್ತಾ ನಾವು ಮುಂದಿನ ಸುದ್ದಿಯತ್ತ ಗಮನ ಹರಿಸಬೇಕಾಗುತ್ತೆ. ಈಗ ನಿಮ್ಮ ಸ್ಕ್ರೀನ್ ಮೇಲೆ ಪ್ರತಿನಿತ್ಯದಂತೆ ಪರೀಕ್ಷಾ ದೃಷ್ಟಿಯಿಂದ ಪ್ರಮುಖವಾಗಿರತಕ್ಕಂತಹ ಪ್ರಶ್ನೆಗಳು ಕಾಣಿಸ್ಕೊಳ್ತಾ ಇದ್ದಾವೆ. ಪ್ರತಿಯೊಬ್ಬರು ಕೂಡ ಪ್ರಶ್ನೆಗಳಿಗೆ ಉತ್ತರವನ್ನು ನೀಡಲಿಕ್ಕೆ ಟ್ರೈ ಮಾಡಬೇಕಾಗುತ್ತೆ. ಆ್ಯಂಡ್ ಎಲ್ಲರೂ ಕೂಡ ನಿಮ್ಮ ನೋಟ್ಬುಕ್ಕಲ್ಲಿ ನೋಟ್ ಡೌನ್ ಕೂಡ ಮಾಡ್ಕೊಳ್ತಾ ಮುಂದೆ ಹೋಗಬೇಕಾಗುತ್ತೆ. ಆ್ಯಂಡ್ ನಾನು ಕೂಡ ನಿಮ್ಮ ಜೊತೆ ಪ್ರೀಮಿಯರ್ ಚಾರ್ಟ್ನಲ್ಲಿ ಭಾಗವಹಿಸ್ತೀನಿ, ಎಲ್ಲರೂ ಕೂಡ ಆನ್ಸರ್ ಮಾಡ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ಮೊದಲನೇ ಪ್ರಶ್ನೆ ಹೇಳುತ್ತೆ, ಜಲಶಕ್ತಿ ಸಚಿವಾಲಯವು ಯಾವ ರಾಜ್ಯದಲ್ಲಿ 445 ಕೋಟಿ ರು ಮೊತ್ತದ ಜಲ್ ಜೀವನ್ ಮಿಷನ್ ಅನ್ನು ಪ್ರಾರಂಭಿಸಲು ಅನುಮೋದಿಸಿದೆ? ನೋಡಿ, ಜಲ್ ಜೀವನ್ ಮಿಷನ್ ನಮ್ಮ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷೆಯುಳ್ಳಂತಹ ಒಂದು ಯೋಜನೆ. ಇದು ಕೆಲ ದಿನಗಳ ಹಿಂದೆ ಈ ಕುರಿತಾಗಿ ಘೋಷಣೆ ಕೂಡ ಉಂಟಾಗಿತ್ತು. ಸೊ ಜಲ್ ಜೀವನ್ ಮಿಷನ್ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಳ್ತಾ ಹೋಗೋಣ. ಸೊ ಮೊದಲನೇದಾಗಿ ಜಲ್ ಜೀವನ್ ಮಿಷನ್ನ ಉದ್ದೇಶ ಏನು? ವಾಟ್ ಈಸ್ ದ ಆಬ್ಜೆಕ್ಟಿವ್ ಆಫ್ ಜಲ್ ಜೀವನ್ ಮಿಷನ್? ಸೊ ಅದನ್ನು ನಾವು ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ನೋಡಿ, ಇದರ ಉದ್ದೇಶ ಏನು ಅಂತ ಹೇಳಿದ್ರೆ, 2024ನೇ ಇಸ್ವಿ ಒಳಗಾಗಿ ನಮ್ಮ ದೇಶದ ಪ್ರತಿಯೊಂದು ಗ್ರಾಮೀಣ ಪ್ರದೇಶಕ್ಕೂ ಕೂಡ ನಲ್ಲಿ ನೀರು ಬರಬೇಕು, ಟ್ಯಾಪ್ ವಾಟರ್ ಕನೆಕ್ಷನ್ ಅನ್ನು ದೊರೆಯುವಂತಾಗಬೇಕು. ಅಂದರೆ ಕುಡಿಯುವ ನೀರಿನ ಸೌಲಭ್ಯವನ್ನು ನಮ್ಮ ದೇಶದ ಗ್ರಾಮೀಣ ಭಾಗದಲ್ಲಿರ್ತಕ್ಕಂತಹ ಪ್ರತಿ ಮನೆಗೂ ಕೂಡ ತಲುಪಿಸಬೇಕು ಅಂತಕ್ಕಂತಹದ್ದು ಕೇಂದ್ರ ಸರ್ಕಾರದ ಒಂದು ಯೋಜನೆ. ಹಾಗಾಗಿ ನಮ್ಮ ಸರ್ಕಾರ ಈ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನು ಜಾರಿಗೆ ತರಕ್ಕೆ ಪ್ರಯತ್ನ ಪಡ್ತಾ ಇದೆ.
ಸೊ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಬೇರೆ ಬೇರೆ ರಾಜ್ಯಗಳಲ್ಲಿ ಜಾರಿಗೆ ತರಲಾಗ್ತಾ ಇದೆ. ಇತ್ತೀಚೆಗಷ್ಟೇ ಒಂದು ರಾಜ್ಯದಲ್ಲಿ ಇದನ್ನು ಜಾರಿಗೆ ತರಲಾಯಿತು. ಅದು ಯಾವ ರಾಜ್ಯ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಆಪ್ಷನ್ ಬಿ ಛತ್ತೀಸ್ಗಢ. ಛತ್ತೀಸ್ಗಢ ರಾಜ್ಯದಲ್ಲಿ 445 ಕೋಟಿ ರು ಮೊತ್ತದ ಈ ಒಂದು ಜಲ್ ಜೀವನ್ ಮಿಷನ್ ಅನ್ನು ಪ್ರಾರಂಭ ಮಾಡಲಾಗಿದೆ. ಸೊ ಇದು ಕೂಡ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಚಾರ. ಅಂಡ್ ಮತ್ತೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ಈ ಜಲ್ ಜೀವನ್ ಮಿಷನ್ ಅನ್ನು ನಾವು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರಿತೀವಿ. ಎಲ್ಲರೂ ದಯವಿಟ್ಟು ನೋಟ್ ಡೌನ್ ಮಾಡ್ಕೋಬೇಕಾಗುತ್ತೆ. ಪರೀಕ್ಷಾ ದೃಷ್ಟಿಯಿಂದ ಅತ್ಯಂತ ಇಂಪಾರ್ಟೆಂಟ್. ಬಿಕಾಸ್ ನೀವು ಈ ಕ್ವಶನ್ ಪೇಪರ್ಸ್ಗಳನ್ನ ಓಪನ್ ಮಾಡಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇಂತಹ ಕಾನ್ಸೆಪ್ಟ್ಸ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ಎಕನಾಮಿಕ್ಸ್ ಪಾಯಿಂಟ್ ಆಫ್ ವ್ಯೂವಿಂದನೂ ಕೂಡ. ಸೊ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಕರಿತೀವಿ. ನೋಡಿ, ನಮ್ಮ ಕೇಂದ್ರ ಸರ್ಕಾರದಲ್ಲಿ 2 ರೀತಿಯ ಯೋಜನೆಗಳು ಕಂಡುಬರುತ್ತೆ. ಒಂದು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್, ಎರಡನೇದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಸೊ ಡಿಫ್ರೆನ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಅಂತ ಹೇಳಿದ್ರೆ ಸಂಪೂರ್ಣವಾಗಿ ಆ ಒಂದು ಯೋಜನೆಯ ವೆಚ್ಚವನ್ನ ಕೇಂದ್ರ ಸರ್ಕಾರವೇ ಭರಿಸುತ್ತೆ. ಅದೇ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಹೇಳಿದ್ರೆ ಕೇವಲ ಕೇಂದ್ರ ಸರ್ಕಾರದ ಪ್ರಾಯೋಜಿತ ಯೋಜನೆ. ಅಂದ್ರೆ ಜಸ್ಟ್ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ, ಒಂದು ಭಾಗವನ್ನು ಮಾತ್ರ ಅವರು ಭರಿಸ್ತಾರೆ, ಉಳಿದಂತಹ ಹಣವನ್ನ ರಾಜ್ಯ ಸರ್ಕಾರಗಳೇ ಪಾವತಿ ಮಾಡಬೇಕಾಗುತ್ತೆ. ಸೊ ಇದ್ರ ಕುರಿತಾಗಿ ಕೂಡ ನಾನು ಡೀಟೇಲ್ಸ್ ಕೊಡ್ತೀನಿ. ನೋಡಿ, ಪ್ರಸಕ್ತವಾಗಿ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಥವಾ ಕೇಂದ್ರ ಸರ್ಕಾರದ ಪ್ರಾಯೋಜಿತ ಯೋಜನೆಗಳಲ್ಲಿ 50% ಹಣವನ್ನ ಕೇಂದ್ರ ಸರ್ಕಾರ ಹೂಡಿಕೆ ಮಾಡಿದ್ರೆ ಉಳಿದಂತಹ 50%ವನ್ನ ರಾಜ್ಯ ಸರ್ಕಾರಗಳು ಹೂಡಿಕೆ ಮಾಡಬೇಕಾಗುತ್ತೆ, ಸ್ಪೆಷಲಿ ಈ ಜಲ್ ಜೀವನ್ ಮಿಷನ್ ನಲ್ಲಿ. ಬಟ್ ಇದು ಎಲ್ಲ ರಾಜ್ಯಗಳಿಗೆ ಅಪ್ಲೈ ಆಗುತ್ತೆ ಅಂದ್ರೆ ಖಂಡಿತ ಅಲ್ಲ. ನಮ್ಮ ದೇಶದಲ್ಲಿ ಬರ್ತಕ್ಕಂತಹ ಹಿಮಾಲಯನ್ ಸ್ಟೇಟ್ಸ್ ಅಥವಾ ಹಿಮಾಲಯನ್ ರಾಜ್ಯಗಳು ಮತ್ತು ಈಶಾನ್ಯ ಭಾರತ ರಾಜ್ಯಗಳು, ಏನು ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ಇದ್ದಾವೆ, ಅಲ್ಲಿ ಸ್ವಲ್ಪ ಕ್ರೈಟೀರಿಯಾ ಡಿಫ್ರೆಂಟ್ ಆಗುತ್ತೆ. ಅಲ್ಲಿ 90%ವನ್ನ ಕೇಂದ್ರ ಸರ್ಕಾರ ಭರಿಸ್ತಾ ಹೋದ್ರೆ ಕೇವಲ 10%ವನ್ನ ಈ ಹಿಮಾಲಯನ್ ರಾಜ್ಯಗಳು ಮತ್ತು ಈಶಾನ್ಯ ಭಾರತದ ರಾಜ್ಯಗಳು ಭರಿಸಬೇಕಾಗುತ್ತೆ. ಅದೇ ರೀತಿ ಕೇಂದ್ರಾಡಳಿತ ಪ್ರದೇಶಗಳು, ಯೂನಿಯನ್ ಟೆರಿಟರೀಸ್ ಏನಿದ್ದಾವೆ, ಅಲ್ಲಿ ಇದು ಸಂಪೂರ್ಣವಾಗಿ ಕೇಂದ್ರ ಸರ್ಕಾರವೇ 100% ಹಣವನ್ನು ಕೊಡುತ್ತೆ. ಸೊ ಉಳಿದಂತಹ ರಾಜ್ಯಗಳು 50-50 ಸ್ಕೀಮಲ್ಲಿ ಮಾಡಬೇಕಾಗುತ್ತೆ. ಸೊ ಇದು ಬಹುಮುಖ್ಯವಾದಂತಹ ಒಂದು ಡಿಫರೆನ್ಸ್, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಮತ್ತು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್. ಅಂಡ್ ಇದಕ್ಕೆ ಸರಿಯಾದಂತಹ ಉತ್ತರ ಛತ್ತೀಸ್ಗಢ. ಛತ್ತೀಸ್ಗಢನ ಇನ್ಫಾರ್ಮೇಶನ್ ಕೂಡ ಕೊಟ್ಟಿದ್ದಾರೆ. ಕ್ಯಾಪಿಟಲ್ ಸಿಟಿ ರಾಯ್ಪುರ್, ಅಲ್ಲಿನ ಮುಖ್ಯಮಂತ್ರಿ ಭೂಪೇಶ್ ಬಘೇಲ್ ಕಾಂಗ್ರೆಸ್ ಪಕ್ಷದವರು, ಅಂಡ್ ರಾಜ್ಯಪಾಲೆ ಅನಸೂಯ ಉಕೈ ಅವರು. ಇಷ್ಟು ಡೀಟೇಲ್ಸ್ ಗೊತ್ತಿರಬೇಕಾಗುತ್ತೆ. ಎರಡನೇ ಪ್ರಶ್ನೆ ನೋಡೋಣ. ಸ್ಟಾರ್ಟ್ಅಪ್ ಬ್ಲಿಂಕ್ ಎಕೋಸಿಸ್ಟಮ್ ರ್ಯಾಂಕಿಂಗ್ಸ್ 2020 ಪ್ರಕಾರ ಭಾರತವು ಎಷ್ಟನೇ ಸ್ಥಾನದಲ್ಲಿದೆ? ನೋಡಿ, ಇತ್ತೀಚೆಗಷ್ಟೇ ಸ್ಟಾರ್ಟ್ಅಪ್ ಬ್ಲಿಂಕ್ ಅನ್ನುವಂತಹ ಒಂದು ಸಂಸ್ಥೆ ಈ ಸ್ಟಾರ್ಟ್ಅಪ್ ಕುರಿತಾಗಿ ಎಕೋಸಿಸ್ಟಮ್ನ ರ್ಯಾಂಕಿಂಗ್ ಅನ್ನು ಬಿಡುಗಡೆ ಮಾಡಿತು. ಎಕೋಸಿಸ್ಟಮ್ ಅಂದ್ರೆ ಏನು? ಒಂದು ವಾತಾವರಣ. ಯಾವ ದೇಶಗಳಲ್ಲಿ ಈ ಸ್ಟಾರ್ಟ್ಅಪ್ಸ್ ಕೂಡ ಎಲ್ಲರೂ ಕೇಳಿರ್ತೀರಾ, ಅದನ್ನು ಕೂಡ ಬರೆದ್ಬಿಡ್ತೀನಿ. ಸ್ಟಾರ್ಟ್ಅಪ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ, ಕನ್ನಡದಲ್ಲಿ ಅದನ್ನು ನಾವು ನವೋದ್ಯಮ ಅಂತ ಕರಿಬಹುದು. ದಯವಿಟ್ಟು ಎಲ್ಲರೂ ಕೂಡ ನೋಟ್ ಡೌನ್ ಮಾಡ್ಕೊಳ್ತಾ ಹೋಗಿ, ನವೋದ್ಯಮ ಅಂತ ಕರಿಬಹುದು. ಸೊ ಈ ಸ್ಟಾರ್ಟ್ಅಪ್ ಅಥವಾ ನವೋದ್ಯಮಕ್ಕೆ ಸಂಬಂಧಪಟ್ಟಂತೆ ಒಂದು ರ್ಯಾಂಕಿಂಗ್ ಅನ್ನ ಬಿಡುಗಡೆ ಮಾಡಲಾಯಿತು. ಯಾವ ದೇಶ ಇದಕ್ಕೆ ಪೂರಕವಾದಂತಹ ವಾತಾವರಣವನ್ನ ಅಥವಾ ಎಕೋಸಿಸ್ಟಮ್ ಅನ್ನ ಕೊಡುತ್ತೆ ಅಂತ ಹೇಳಿ. ಸೊ ಈ ರ್ಯಾಂಕಿಂಗ್ ನಲ್ಲಿ ಭಾರತ ಎಷ್ಟನೇ ಒಂದು ರ್ಯಾಂಕಿಂಗ್ ನಲ್ಲಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ 23ನೇ ರ್ಯಾಂಕ್. ದಯವಿಟ್ಟು ಮರೆಯುವ ಸಾಧ್ಯತೆನೇ ಇಲ್ಲ, ಮರಿಲೇಬಾರದು, ಪರೀಕ್ಷೆಯಲ್ಲಿ ಖಂಡಿತ ಕೇಳ್ತಾರೆ. ಸೊ ಭಾರತ ಸ್ಟಾರ್ಟ್ಅಪ್ ಬ್ಲಿಂಕ್ ಎಕೋಸಿಸ್ಟಮ್ ರ್ಯಾಂಕಿಂಗ್ಸ್ 2020ಯಲ್ಲಿ 23ನೇ ಸ್ಥಾನದಲ್ಲಿದೆ. ಅಂಡ್ ಮೊದಲನೇ ಸ್ಥಾನದಲ್ಲಿ ಅಮೆರಿಕ ದೇಶ ಕಂಡುಬರುತ್ತೆ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಎರಡನೇ ಸ್ಥಾನದಲ್ಲಿ UK ಅಥವಾ ಯುನೈಟೆಡ್ ಕಿಂಗ್ಡಮ್ ಕಂಡುಬರುತ್ತೆ. ಅದೇ ರೀತಿ 3ನೇ ಸ್ಥಾನದಲ್ಲಿ ಇಸ್ರೇಲ್ ದೇಶ ಕಂಡುಬರುತ್ತೆ. ಭಾರತ 23ನೇ ಸ್ಥಾನದಲ್ಲಿದೆ. ಸೊ ಬಹಳ ಪ್ರಮುಖವಾದಂತಹ ಒಂದು ಸಂಗತಿ. ಮೂರನೇ ಪ್ರಶ್ನೆ ನೋಡ್ತಾ ಹೋಗೋಣ. ಯಾವ ಖಾಸಗಿ ವಲಯದ ಬ್ಯಾಂಕ್ ಡಿಶ್ ಟಿವಿ ಇಂಡಿಯಾ ಲಿಮಿಟೆಡ್ನಲ್ಲಿ 24.19% ಪಾಲನ್ನ ಪಡೆದುಕೊಂಡಿದೆ? 24.19% ಇದನ್ನ ಡಿಶ್ ಟಿವಿ ಇಂಡಿಯಾ ಅನ್ನುವಂತಹ ಸಂಸ್ಥೆಯಲ್ಲಿ ಪಡೆದುಕೊಳ್ಳಲಾಗಿದೆ. ಅದಕ್ಕಿಂತ ಮುಂಚೆ ಡಿಶ್ ಟಿವಿ ಅಂದ್ರೆ ಏನು ನೋಡಿ, ಇದೊಂದು ಒಂದು ಮಾಧ್ಯಮ ಸಂಸ್ಥೆ. ಜಿ ಟಿವಿ ಏನಿದೆ ಅಥವಾ ಜಿ ಗ್ರೂಪ್ ಅಂತ ಕರಿತೀವಿ ನಾವು, ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ಚಾನೆಲ್ಗಳು ಕಂಡು ಬರ್ತಾ ಇರ್ತವೆ. ಸೊ ಈ ಜಿ ಮೀಡಿಯಾ ಏನಿದೆ ಮಾಧ್ಯಮ ಸಂಸ್ಥೆ, ಅದಕ್ಕೆ ಸಂಬಂಧಪಟ್ಟಂತ ಡಿಶ್ ಟಿವಿ ಇಂಡಿಯಾದಲ್ಲಿ ಒಂದು ಖಾಸಗಿ ವಲಯದ ಬ್ಯಾಂಕ್ ಇತ್ತೀಚೆಗಷ್ಟೇ 24.19% ಅಷ್ಟು ಶೇರ್ಗಳನ್ನ ಕೊಂಡುಕೊಳ್ತು. ಸೊ ಇದು ಯಾವ ಬ್ಯಾಂಕ್ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ, ಎಸ್ ಬ್ಯಾಂಕ್. ನೋಡಿ, ಎಸ್ ಬ್ಯಾಂಕ್ ಆಲ್ರೆಡಿ ಸಾಕಷ್ಟು ಒಂದು ಸುದ್ದಿಯಲ್ಲಿದೆ ಕೆಲವು ಕೆಟ್ಟ ಕಾರಣಗಳಿಂದಾಗಿ, ಬಟ್ ಆದರೂ ಕೂಡ ಈ ಒಂದು ಡೀಲ್ ಅಲ್ಲಿ ನಡೆದಿದೆ, ಒಂದು ವಹಿವಾಟು. ಸೊ ಡಿಶ್ ಟಿವಿ ಇಂಡಿಯಾ ಮತ್ತು ಎಸ್ ಬ್ಯಾಂಕ್ ನಡುವೆ ನಡೆದಿರತಕ್ಕಂಥ ಒಂದು ವಹಿವಾಟು. ಡಿಶ್ ಟಿವಿ ಇಂಡಿಯಾವನ್ನು ಯಾರು ಹುಟ್ಟು ಹಾಕಿದ್ರು, ಅದರ ಓನರ್ ಯಾರಪ್ಪ ಅಂತ ಹೇಳಿದ್ರೆ ಜಿ ಸಂಸ್ಥೆ. ನೀವೇನು ಜಿ ಕನ್ನಡ ಅಥವಾ ಬೇರೆ ಬೇರೆ ಚಾನೆಲ್ಗಳನ್ನ ನೋಡ್ತಿರ್ತೀರ, ಅದರ ಒಂದು ಮಾತೃ ಸಂಸ್ಥೆಯಾಗಿರ್ತಕ್ಕಂತಹ ಜಿ ಗ್ರೂಪ್ ಈ ಡಿಶ್ ಟಿವಿ ಇಂಡಿಯಾದ ಓನರ್ ಆಗಿದ್ದಾರೆ. ಅಂಡ್ ಎಸ್ ಬ್ಯಾಂಕ್ ಬಗ್ಗೆ ನೋಡ್ತಾ ಇದ್ದೀರಾ, ಪ್ರಧಾನ ಕಚೇರಿ ಮುಂಬೈನಲ್ಲಿ ಕಂಡು ಬರುತ್ತೆ. ಅದರ ಪ್ರಸಕ್ತ MD ಮತ್ತು CEO ಪ್ರಶಾಂತ್ ಕುಮಾರ್. ಒಂದೊಂದು ನೆನ್ಪಿಟ್ಕೊಳ್ಳಿ, ಪ್ರಶಾಂತ್ ಕುಮಾರ್ ಅವರು ಮೂಲತಃ ಎಸ್ ಬ್ಯಾಂಕ್ನವರಲ್ಲ, ಬದಲಾಗಿ ಇತ್ತೀಚೆಗಷ್ಟೇ ಎಸ್ ಬ್ಯಾಂಕ್ನ ಹಗರಣ ನಡೀತು. ಅದಾದ ಬಳಿಕ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ
ನಮ್ಮ SBIನ ಒಬ್ಬ ಹಿರಿಯ ಅಧಿಕಾರಿಯಾಗಿರ್ತಕ್ಕಂತಹ ಪ್ರಶಾಂತ್ ಕುಮಾರ್ ಅವ್ರನ್ನ ಈ ಎಸ್ ಬ್ಯಾಂಕ್ನ ಮುಖ್ಯಸ್ಥರನ್ನಾಗಿ ನೇಮಕ ಮಾಡಲಾಯಿತು. ಇದನ್ನು ನಮ್ಮ RBI ತೆಗೆದುಕೊಂಡಿರತಕ್ಕಂಥ ಒಂದು ನಿರ್ಧಾರ. ಸೊ ಬಹಳ ಪ್ರಮುಖವಾಗಿರುತ್ತೆ. ಅದೇ ರೀತಿ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ. ಮಿನಿಸ್ಟ್ರಿ ಆಫ್ ಸ್ಟೀಲ್ನ ಕಾರ್ಯದರ್ಶಿಯಾಗಿ ಯಾರು ಇತ್ತೀಚೆಗಷ್ಟೇ ಆಯ್ಕೆಯಾಗಿದ್ದಾರೆ? ಮಿನಿಸ್ಟ್ರಿ ಆಫ್ ಸ್ಟೀಲ್ ಅಂತ ಹೇಳಿದ್ರೆ ಉಕ್ಕಿನ ಸಚಿವಾಲಯ. ಸೊ ನಮ್ಮ ದೇಶದಲ್ಲಿ ಉಕ್ಕು ಎಷ್ಟು ಪ್ರಮುಖ ಅಂತ ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಸ್ಟೀಲ್. ಸೊ ಅದಕ್ಕೆ ಒಂದು ಸಪರೇಟ್ ಸಚಿವಾಲಯನ ಮಾಡಲಾಗಿದೆ, ಮಿನಿಸ್ಟ್ರಿ. ಸೊ ಅದಕ್ಕೆ ಹೊಸ ಕಾರ್ಯದರ್ಶಿ ಇತ್ತೀಚೆಗಷ್ಟೇ ಸಿಕ್ಕಿದ್ದಾರೆ. ಸೊ ಅವ್ರು ಯಾರು ಅಂತ ಕೇಳಲಾಗ್ತಾ ಇದೆ. ಇದಕ್ಕೆ ಸರಿಯಾದಂಥ ಉತ್ತರ ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಾ. ಆಪ್ಷನ್ ಸಿ, ಪ್ರದೀಪ್ ಕುಮಾರ್ ತ್ರಿಪಾಠಿ. ಜಸ್ಟ್ ಕೆಲವೊಂದ್ಸರಿ ಇಂಪಾರ್ಟೆಂಟ್ ಆಗುತ್ತೆ. ಪ್ರಮುಖವಾಗಿ ಕೇಂದ್ರ ಸರ್ಕಾರದ ಎಕ್ಸಾಮ್ಸ್ಗಳಲ್ಲಿ ಇದು ಬಹಳ ಬಾರಿ ಕೇಳ್ತಾನೆ ಇರ್ತಾರೆ. ಸೊ ದಯವಿಟ್ಟು ನೋಟ್ ಡೌನ್ ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ ಅದು ನೋಟ್ ಡೌನ್ ಮಾಡ್ಕೊಳ್ತಾ 5ನೇ ಪ್ರಶ್ನೆ ಅಂತ ಮೂವ್ ಆಗೋಣ. ಸೊ 5ನೇ ಪ್ರಶ್ನೆ ಹೇಳುತ್ತೆ, ತೆಲಂಗಾಣ ರಾಜ್ಯ ರಚನೆ ದಿನವನ್ನು ಯಾವಾಗ ಆಚರಣೆ ಮಾಡಲಾಗುತ್ತೆ? ನೋಡಿ, ತೆಲಂಗಾಣ ಬಹಳ ಒಂದು ಹೊಸ ರಾಜ್ಯ, ಇತ್ತೀಚೆಗಷ್ಟೇ ರಚಿತವಾಗಿರತಕ್ಕಂತಹ ರಾಜ್ಯ. ಸೊ ಇದರ ಒಂದು ಸ್ಟೇಟ್ಹುಡ್ ಡೇ, ರಾಜ್ಯ ರಚನಾ ದಿನವನ್ನು ಯಾವಾಗ ಆಚರಣೆ ಮಾಡಲಾಗುತ್ತೆ ಅಂತ ಪ್ರಶ್ನೆ ಕೇಳ್ತಾ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರವನ್ನು ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ, ಜೂನ್ 2. ಬಿಕಾಸ್ 2014 ಜೂನ್ 2ನೇ ತಾರೀಕಿನಂದು ತೆಲಂಗಾಣ ಅನ್ನುವಂತಹ ಹೊಸ ರಾಜ್ಯವನ್ನು ಆಂಧ್ರ ಪ್ರದೇಶದಿಂದ ಬೇರ್ಪಡಿಸ್ಬಿಟ್ಟು ರಚನೆ ಮಾಡಲಾಗುತ್ತೆ. ಸೊ ತೆಲಂಗಾಣ ಸ್ಟೇಟ್ಹುಡ್ ಡೇ ಪ್ರತಿ ವರ್ಷ ಜೂನ್ 2ನೇ ತಾರೀಕಂದು ಆಚರಣೆ ಮಾಡಲಾಗುತ್ತೆ. ಆ್ಯಂಡ್ ಕೆಳಗಡೆ ನೋಡ್ತಾ ಇದ್ದೀರಾ, ತೆಲಂಗಾಣದ ರಾಜಧಾನಿ ಹೈದರಾಬಾದ್ ಮತ್ತು ಅದರ ಮುಖ್ಯಮಂತ್ರಿ ಕೆ ಚಂದ್ರಶೇಖರ್ ರಾವ್, KCR ಅಂತಾನೆ ಕರೆಸ್ಕೊಳ್ತಾರೆ. ಇವರ ತೆಲಂಗಾಣ ರಾಷ್ಟ್ರ ಸಮಿತಿ ಅನ್ನುವಂತಹ ಒಂದು ರಾಜಕೀಯ ಪಕ್ಷ, TRS, ಬಹಳ ಇಂಪಾರ್ಟೆಂಟ್. ತೆಲಂಗಾಣ ರಾಷ್ಟ್ರ ಸಮಿತಿ ಅನ್ನುವಂತಹ ಒಂದು ಪಕ್ಷ ಈ ಒಂದು ಹೋರಾಟದ ಮುಂಚೂಣಿಯಲ್ಲಿದ್ದು ತೆಲಂಗಾಣ ಅಂತ ಪ್ರತ್ಯೇಕ ರಾಜ್ಯ ಮಾಡಬೇಕು ಅಂತ ಹೇಳಿ. ಸೊ ಅದನ್ನು ಮನ್ನಿಸ್ಬಿಟ್ಟು 2014ನೇ ಇಸ್ವಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಮಸೂದೆಯನ್ನು ನಮ್ಮ ಸಂಸತ್ತು ಪಾಸ್ ಮಾಡುತ್ತೆ. ಆ್ಯಂಡ್ ತೆಲಂಗಾಣ ರಾಜ್ಯ ಉದಯವಾಗುತ್ತೆ. ಸೊ ಕೆ ಚಂದ್ರಶೇಖರ್ ರಾವ್ ಅವರು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ನಾವು ನೋಟ್ ಡೌನ್ ಮಾಡ್ಕೊಳ್ತಾ ಮುಂದಿನ ಪ್ರಶ್ನೆಯನ್ನು ಗಮನಿಸ್ತಾ ಹೋಗೋಣ. 6ನೇ ಪ್ರಶ್ನೆ ಹೇಳುತ್ತೆ, ಆಪಲ್ ಮತ್ತು ಗೂಗಲ್ನ ಅಧಿಸೂಚನೆ API ಅನ್ನು ಬಳಸಿಕೊಂಡು ಮೊದಲನೇ ಡಿಜಿಟಲ್ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಅಪ್ಲಿಕೇಶನ್ ಅನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ? ನೋಡಿ, ಕೆಲವು ದಿನಗಳ ಮುಂಚೆ ಆಪಲ್ ಮತ್ತು ಗೂಗಲ್ ನಂತಹ ದೈತ್ಯ ಸಂಸ್ಥೆಗಳು ಕಾಂಟ್ಯಾಕ್ಟ್ ಟ್ರೇಸಿಂಗ್ ಅಪ್ಲಿಕೇಶನ್ ಕುರಿತಾಗಿ ಅದನ್ನು ಬಿಡುಗಡೆ ಮಾಡಿರುವ ಕುರಿತಾಗಿ ಒಂದು ಸುದ್ದಿ ಬಂದಿತ್ತು. ಕಾಂಟ್ಯಾಕ್ಟ್ ಟ್ರೇಸಿಂಗ್ ಅಂದರೆ ಏನು? ನಿಮ್ಮ ಮೊಬೈಲ್ನಲ್ಲಿರತಕ್ಕಂತಹ ಒಂದು ಆ್ಯಪ್ನ ಮೂಲಕ ನೀವು ಯಾವುದಾದ್ರೂ ಈ ಕೊರೋನಾ ವೈರಸ್ ಪಾಸಿಟಿವ್ ವ್ಯಕ್ತಿಗಳ ಹತ್ತಿರ ಬಂದಿದ್ದೀರಾ, ಸಮೀಪಕ್ಕೆ ಬಂದಿದ್ದೀರಾ ಅಂತ ತೋರಿಸುವಂತಹ ಒಂದು ಸಿಸ್ಟಮ್, ಒಂದು ಸಾಫ್ಟ್ವೇರ್. ಇದನ್ನು ಇತ್ತೀಚೆಗಷ್ಟೇ ಆಪಲ್ ಮತ್ತು ಗೂಗಲ್ ಸಂಸ್ಥೆಗಳು ಇದನ್ನು ಬಿಡುಗಡೆ ಮಾಡಿದ್ವು. ಈ ಒಂದು ವ್ಯವಸ್ಥೆಯನ್ನು ಬಳಸ್ಕೊಂಡ್ಬಿಟ್ಟು ಮೊಟ್ಟ ಮೊದಲ ಬಾರಿಗೆ ಕಾಂಟ್ಯಾಕ್ಟ್ ಟ್ರೇಸಿಂಗನ್ನು ಅಭಿವೃದ್ಧಿಪಡಿಸಿರ್ತಕ್ಕಂತಹ ದೇಶ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಸ್ವಿಟ್ಜರ್ಲ್ಯಾಂಡ್. ಸೊ ಸ್ವಿಟ್ಜರ್ಲ್ಯಾಂಡ್ ದೇಶ ಇದಕ್ಕೆ ಸಂಬಂಧಪಟ್ಟಂಥ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿದೆ, ಅಪ್ಲಿಕೇಶನ್ ಅಭಿವೃದ್ಧಿಪಡಿಸಿದೆ. ಸೊ ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ 7ನೇ ಪ್ರಶ್ನೆ ನೋಡೋಣ. ಗಗನಯಾತ್ರಿಗಳನ್ನು ಬಾಹ್ಯಾಕಾಶಕ್ಕೆ ಕಳುಹಿಸಿದ ಮೊದಲ ಖಾಸಗಿ ಕಂಪನಿ ಯಾವುದು? ಇದಂತೂ ಅತ್ಯಂತ ಇಂಪಾರ್ಟೆಂಟ್ ಪ್ರಶ್ನೆ. ಖಂಡಿತವಾಗಿ ಮುಂಬರುವ ಪರೀಕ್ಷೆಗಳಲ್ಲಿ ಕೇಳ್ತಾರೆ. ಈ ಕುರಿತಾಗಿ ಸುದ್ದಿಯನ್ನು ನಾನು ಇತ್ತೀಚೆಗಷ್ಟೇ ಡಿಸ್ಕಸ್ ಕೂಡ ಮಾಡಿದ್ದೇನೆ. ಬಹಳ ಸಿಂಪಲ್ ಆನ್ಸರ್. ಇದಕ್ಕೆ ಸರಿಯಾದಂಥ ಉತ್ತರ ಅಮೆರಿಕಾ ಮೂಲದ ಖಾಸಗಿ ಸಂಸ್ಥೆಯಾಗಿರ್ತಕ್ಕಂತಹ ಆಪ್ಷನ್ ಬಿ, ಸ್ಪೇಸ್ ಎಕ್ಸ್. ಸೊ ಬಹಳ ಪ್ರಮುಖ. ಸೊ ಅದರ ಹೆಸರನ್ನು ಕೂಡ ಬರೆದ್ಬಿಡ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಸ್ಪೇಸ್ ಎಕ್ಸ್ ಅಂತಕ್ಕಂತಹ ಅಮೆರಿಕಾ ಮೂಲದ ಖಾಸಗಿ ಒಂದು ಬಾಹ್ಯಾಕಾಶ ಸಂಸ್ಥೆ ಇತ್ತೀಚೆಗಷ್ಟೇ 2 ನಾಸಾದ ಗಗನಯಾತ್ರಿಗಳನ್ನು ಅಮೆರಿಕಾದ ಕೆನಡಿ ಸ್ಪೇಸ್ ಸೆಂಟರ್ನಿಂದ ಆಕಾಶಕ್ಕೆ ಅಂದರೆ ಬಾಹ್ಯಾಕಾಶಕ್ಕೆ ಕಳಿಸಲಾಯಿತು. ಸೊ ಸ್ಪೇಸ್ ಎಕ್ಸ್ ಬಹಳ ಇಂಪಾರ್ಟೆಂಟ್. ಇದರ ಮುಖ್ಯಸ್ಥ ಕೂಡ ಬಹಳ ಇಂಪಾರ್ಟೆಂಟ್ ಆಗಿರ್ತಾರೆ, CEO ಎಲಾನ್ ಮಸ್ಕ್. ಇವರು ಅಮೆರಿಕದ ಖ್ಯಾತ ಆಟೋಮೊಬೈಲ್ ಕಂಪನಿ ಅಥವಾ ಕಾರು ತಯಾರಿಕಾ ಕಂಪನಿಯಾಗಿರ್ತಕ್ಕಂತಹ ಟೆಸ್ಲಾ ಕಂಪನಿಯ ಮುಖ್ಯಸ್ಥ ಕೂಡ ಆಗಿದ್ದಾರೆ. ಸೊ ಇವರು ಈ ಸ್ಪೇಸ್ ಎಕ್ಸ್ನ ಒಬ್ಬ CEO ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆ್ಯಂಡ್ ಇದರ ಕೇಂದ್ರ ಕಚೇರಿ ಹ್ಯಾಥಾರ್ನ್ ಅನ್ನುವಂತಹ ಪ್ರದೇಶದಲ್ಲಿ ಕಂಡುಬರುತ್ತೆ. ಅಮೆರಿಕದ ಕ್ಯಾಲಿಫೋರ್ನಿಯಾ ರಾಜ್ಯದ ಹ್ಯಾಥಾರ್ನ್ ಅನ್ನುವ ಒಂದು ಸ್ಥಳದಲ್ಲಿ ಸ್ಪೇಸ್ ಎಕ್ಸ್ ತನ್ನ ಪ್ರಧಾನ ಕಚೇರಿಯನ್ನು ಹೊಂದಿದೆ. 8ನೇ ಪ್ರಶ್ನೆ ನೋಡ್ತಾ ಇದ್ದೀರಾ. MSMEಗಳನ್ನು ಸಶಕ್ತಗೊಳಿಸಲು ತಂತ್ರಜ್ಞಾನ ವೇದಿಕೆ ಚಾಂಪಿಯನ್ಸ್ ಅನ್ನು ಯಾರು ಇತ್ತೀಚೆಗಷ್ಟೇ ಪ್ರಾರಂಭಿಸಿದ್ದಾರೆ? ನೋಡಿ, ಇದು ಕೂಡ ಪರೀಕ್ಷಾ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್. ಬಿಕಾಸ್ MSME ಅಂತಕ್ಕಂತಹದ್ದು ನಮ್ಮ ದೇಶದ ಆರ್ಥಿಕತೆಯ ಒಂದು ಬೆನ್ನೆಲುಬು, ಬ್ಯಾಕ್ ಬೋನ್ ಆಫ್ ಇಂಡಿಯನ್ ಎಕಾನಮಿ ಅಂತ ಕೂಡ ಕರೆಯಲಾಗುತ್ತೆ. ಸಾಕಷ್ಟು ಜನ ನೇರವಾಗಿ ಮತ್ತು ಪರೋಕ್ಷವಾಗಿ ಈ MSME ಸಂಬಂಧಿತ ಕ್ಷೇತ್ರಗಳಲ್ಲಿ ಉದ್ಯೋಗವನ್ನು ಕಂಡುಕೊಂಡಿದ್ದಾರೆ. ಸೊ MSME ಅಂದರೆ ಮತ್ತೊಮ್ಮೆ ಫುಲ್ ಫಾರ್ಮ್ ಹೇಳ್ಬಿಡ್ತೀನಿ. ಇದನ್ನು ಬಹಳಷ್ಟು ಬಾರಿ ಕೂಡ ಹೇಳಿದ್ದೇನೆ, ಬಟ್ ಹೊಸಬರಿಗೆ ಮತ್ತೊಮ್ಮೆ ಹೇಳ್ತೀನಿ. MSME ಅಂತ ಹೇಳಿದ್ರೆ ಮೈಕ್ರೋ ಸ್ಮಾಲ್ ಮೀಡಿಯಂ ಎಂಟರ್ಪ್ರೈಸಸ್. ಕನ್ನಡದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು. ಸೊ ಅತಿ ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು ಅಥವಾ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್.
ಸೊ ಈ ಒಂದು ಕೈಗಾರಿಕಾ ವಲಯವನ್ನು ನಾವು MSME ಅಂತ ಕರಿತೀವಿ. ಇವುಗಳನ್ನು ಸಶಕ್ತಗೊಳಿಸಲು ಮತ್ತು ಇವುಗಳಿಗೆ ಸಹಾಯವನ್ನು ಮಾಡುವಂತಹ ಉದ್ದೇಶದಿಂದ ಇತ್ತೀಚೆಗಷ್ಟೇ ನಮ್ಮ ದೇಶದ ಪ್ರಧಾನಿ ಆಪ್ಷನ್ ಡಿ ನರೇಂದ್ರ ಮೋದಿಯವರು ಈ ಒಂದು ವೇದಿಕೆಯನ್ನು, ಅಂದರೆ ಒಂದು ಪೋರ್ಟಲ್, ಒಂದು ಟೆಕ್ನಿಕಲ್ ಪೋರ್ಟಲ್, ಒಂದು ತಂತ್ರಜ್ಞಾನ ವೇದಿಕೆಯನ್ನು ಪ್ರಾರಂಭ ಮಾಡಿದ್ದಾರೆ. ಸೊ ಈ ಚಾಂಪಿಯನ್ಸ್ ಅಂತಕ್ಕಂತಹ ಒಂದು ವೆಬ್ಸೈಟ್ ಏನಿದೆ, ಒಂದು ಪೋರ್ಟಲ್ ಏನಿದೆ, ಇದರ ಮೂಲಕ ಅದನ್ನು ಲಾಗಿನ್ ಆದಲ್ಲಿ ಉದ್ಯಮಿಗಳಿಗೆ, MSMEಗಳಿಗೆ ಸಂಬಂಧಪಟ್ಟಂತಹ ಹಲವಾರು ವಿಚಾರಗಳು ತಿಳ್ಕೊಳ್ತಾ ಹೋಗ್ತವೆ. ಅವರ ಆಶೋತ್ತರಗಳನ್ನು ಈಡೇರಿಸುವಂತಹ ಮತ್ತು ಅವರಿಗೆ ಸೂಕ್ತ ಮಾರ್ಗದರ್ಶನವನ್ನು ಕೊಡುವಂತಹ ಒಂದು ಕೆಲಸ ನಡೆಯುತ್ತೆ. ಇದನ್ನು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಇತ್ತೀಚೆಗಷ್ಟೇ ಲಾಂಚ್ ಮಾಡಿದ್ದಾರೆ. ಒಂದು ಸ್ವಾಗತಾರ್ಹ ಕ್ರಮ ಅಂತಲೇ ಹೇಳಬಹುದು ನಮ್ಮ ಕೇಂದ್ರ ಸರ್ಕಾರದ್ದು. ಅದೇ ರೀತಿ 9ನೇ ಪ್ರಶ್ನೆ ನೋಡ್ತಾ ಇದ್ದೇವೆ. ಸ್ಪ್ರಿಂಟರ್ ಬಾಬಿ ಮೋರೋ ಒಲಿಂಪಿಕ್ ಮೆಡಲಿಸ್ಟ್ ಇತ್ತೀಚೆಗೆ ಸುದ್ದಿಯಲ್ಲಿದ್ದಾರೆ. ಅವರು ಯಾವ ದೇಶಕ್ಕೆ ಸೇರಿದವರಾಗಿದ್ದಾರೆ ಅಂತ ಪ್ರಶ್ನೆ ಹೇಳುತ್ತೆ. ಪ್ರಮುಖವಾಗಿರ್ತಕ್ಕಂಥ ಒಂದು ಪ್ರಶ್ನೆ. ಇಲ್ಲಿ ನಿಮಗೆ ಸ್ಪ್ರಿಂಟರ್ ಅಂತ ಒಂದು ವರ್ಡ್ ಕಾಣಿಸ್ತಾ ಇದೆ. ಸೊ ಸ್ಪ್ರಿಂಟರ್ ಅಂದ್ರೆ ಏನು ಅಂತ ಕೂಡ ತಿಳ್ಕೊಂಬಿಡೋಣ. ನೋಡಿ, ಸ್ಪ್ರಿಂಟರ್ ಅಂತ ಹೇಳಿದ್ರೆ ವೇಗದ ಓಟಗಾರ. ನೋಡಿ, ಇಲ್ಲಿ ನಾವು ರನ್ನರ್ ಅಂತ ಯೂಸ್ ಮಾಡಿಲ್ಲ, ಬದಲಾಗಿ ಸ್ಪ್ರಿಂಟರ್ ಅಂತ ಯೂಸ್ ಮಾಡಿದ್ದೇವೆ. ಯಾಕೆ ಅಂತ ಹೇಳಿದ್ರೆ ಸ್ಪ್ರಿಂಟರಿಗೂ ರನ್ನರ್ಗೂ ಡಿಫ್ರೆನ್ಸ್ ಇದೆ. ಸ್ಪ್ರಿಂಟರ್ ಅಂತ ಹೇಳಿದ್ರೆ ವೇಗದ ಓಟಗಾರ, ರನ್ನರ್ ಅಂದ್ರೆ ಕೇವಲ ಓಟಗಾರ. ಫಾರ್ ಎಕ್ಸಾಂಪಲ್ 1000 ಮೀಟರ್ಸ್ ರನ್ನಿಂಗು, 1500 ಮೀಟರ್ಸ್ ಇರಬಹುದು, ಅಥವಾ ಮ್ಯಾರಥಾನ್ ರನ್ನಿಂಗ್ ಇರಬಹುದು. ಅವ್ರನ್ನ ನಾವು ಸ್ಪ್ರಿಂಟರ್ಸ್ ಅಂತ ಕರೆಯಲ್ಲ, ಅವ್ರನ್ನ ನಾವು ಕೇವಲ ರನ್ನರ್ಸ್ ಅಥವಾ ಅಥ್ಲೀಟ್ಸ್ ಅಂತ ಕರಿತೀವಿ. ಸ್ಪ್ರಿಂಟರ್ ಅಂತ ಹೇಳಿದ್ರೆ 100 ಮೀಟರಿಂದ ಹಿಡಿದ್ಬಿಟ್ಟು 400 ಮೀಟರ್ ಶಾರ್ಟ್ ಡಿಸ್ಟೆನ್ಸ್ ರನ್ನಿಂಗ್, ಕಡಿಮೆ ದೂರವನ್ನು ಅತ್ಯಂತ ವೇಗವಾಗಿ ಕ್ರಮಿಸ್ತಕ್ಕಂತಹ ಅಥ್ಲೀಟ್ಗಳನ್ನು ನಾವು ಸ್ಪ್ರಿಂಟರ್ಸ್ ಅಂತ ಕರಿತೀವಿ. ಸ್ಪ್ರಿಂಟಿಂಗ್ ಅಂತ ಹೇಳಿದ್ರೆ ವೇಗದ ಓಟ. ಸೊ ಬಾಬಿ ಮೋರೋ ಅವರು ಈ 100 to 400 ಮೀಟರ್ಸ್ ರನ್ನಿಂಗ್ನಲ್ಲಿ ಒಬ್ಬ ಚಾಂಪಿಯನ್ ವ್ಯಕ್ತಿಯಾಗಿದ್ದರು. ಅವ್ರು ಇತ್ತೀಚೆಗಷ್ಟೇ ಸುದ್ದಿಯಲ್ಲಿದ್ದಾರೆ. ಯಾಕಪ್ಪ ಅಂತ ಹೇಳಿದ್ರೆ ಅವ್ರು ಇತ್ತೀಚೆಗಷ್ಟೇ ಮೃತಪಟ್ಟರು. ಸೊ ಹಾಗಾಗಿ ಇವರು ಸುದ್ದಿಯಲ್ಲಿದ್ದಾರೆ. ಸೊ ಇವರು ಯಾವ ದೇಶಕ್ಕೆ ಸೇರಿದವರಿಗೆ ಆಗಿದ್ದಾರೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇದಕ್ಕೆ ಬಹಳ ಸುಲಭ, ಆಪ್ಷನ್ ಡಿ, ಯುನೈಟೆಡ್ ಸ್ಟೇಟ್ಸ್. ಸೊ ಅಮೆರಿಕ ಮೂಲದ ಒಬ್ಬ ಚಾಂಪಿಯನ್ ಒಲಿಂಪಿಕ್ ಮೆಡಲಿಸ್ಟ್. ಇವರು ಹ್ಯಾಟ್ರಿಕ್ ಸಂಪಾದನೆಯನ್ನು ಕೂಡ ಮಾಡಿದರು. 1956ನೇ ಇಸ್ವಿಯಲ್ಲಿ ಮೆಲ್ಬೋರ್ನ್ನಲ್ಲಿ ಒಲಿಂಪಿಕ್ಸ್ ನಡೆಯುತ್ತೆ, ಆಸ್ಟ್ರೇಲಿಯಾದ ಮೆಲ್ಬೋರ್ನ್ನಲ್ಲಿ. ಸೊ ಆ ಒಂದು ಒಲಿಂಪಿಕ್ಸ್ನಲ್ಲಿ ಇವರು 3 ಬಂಗಾರದ ಪದಕವನ್ನು ಒಲಿಂಪಿಕ್ಸ್ನಲ್ಲಿ ಗೆಲ್ತಾರೆ. ಸೊ ಬಹಳ ಒಂದು ದೊಡ್ಡ ಸಾಧನೆ. ಸೊ ಸ್ಪ್ರಿಂಟರ್ ಆಗಿರ್ತಕ್ಕಂತಹ ಬಾಬಿ ಮೋರೋ ಅವ್ರ ಬಗ್ಗೆ ಪರೀಕ್ಷೆಗಳಲ್ಲಿ ಪ್ರಶ್ನೆ ಕೇಳಬಹುದು. ಆ್ಯಂಡ್ 1956 ಮೆಲ್ಬೋರ್ನ್ ಒಲಿಂಪಿಕ್ಸ್ ಅಂತ ಹೇಳಿದ್ರೆ ನಿಮಗೆ ಮತ್ತೊಬ್ಬ ಭಾರತೀಯ ಕ್ರೀಡಾಪಟುವಿನ ಹೆಸರು ನೆನಪಾಗಬೇಕು. ಅದು ಯಾರಪ್ಪ ಅಂತ ಹೇಳಿದ್ರೆ ಬಲ್ಬೀರ್ ಸಿಂಗ್ ಸೀನಿಯರ್. ಬಲ್ಬೀರ್ ಸಿಂಗ್ ಸೀನಿಯರ್ ಅಂತಕ್ಕಂತಹ ಹಿರಿಯ ಭಾರತದ ದಂತಕತೆ ಹಾಕಿ ಆಟಗಾರ ಆಗಿರತಕ್ಕಂತಹ ಬಲ್ಬೀರ್ ಸಿಂಗ್ ಸೀನಿಯರ್ ಅವರು ಕೂಡ ಇತ್ತೀಚೆಗೆ ಮೃತಪಟ್ಟರು. ಇವರು ಕೂಡ ಏನು ಬಾಬಿ ಮೋರೋ ಅವರು 1956ರ ಮೆಲ್ಬೋರ್ನ್ ಒಲಿಂಪಿಕ್ಸ್ನಲ್ಲಿ 3 ಚಿನ್ನದ ಪದಕವನ್ನು ಗೆದ್ದರು. ಹಾಕಿ ವಿಭಾಗದಲ್ಲಿ ಬಲ್ಬೀರ್ ಸಿಂಗ್ ಸೀನಿಯರ್ ಅವರು ಕೂಡ ಅದೇ ಮೆಲ್ಬೋರ್ನ್ ಒಲಿಂಪಿಕ್ಸ್ 1956ಅಲ್ಲಿ ಚಿನ್ನದ ಪದಕವನ್ನು ಗೆದ್ದಿದ್ರು. 1948, 52 ಮತ್ತು 56 3 ಒಲಿಂಪಿಕ್ಸ್ನಲ್ಲಿ ಭಾರತೀಯ ಹಾಕಿ ತಂಡದ ಮೂಲಕ ಅವರು ಗೋಲ್ಡ್ ಮೆಡಲ್ನ ಗೆದ್ದಿದ್ರು. ಅದೇ ರೀತಿ 10 ಮತ್ತು ಕೊನೆಯ ಪ್ರಶ್ನೆ ನೋಡ್ತಾ ಹೋಗೋಣ. ಪ್ರಶ್ನೆ ಹೇಳುತ್ತೆ, ಗ್ಲೋಬಲ್ ಡೇ ಆಫ್ ಪೇರೆಂಟ್ಸ್ ಅನ್ನ ಯಾವಾಗ ಆಚರಣೆ ಮಾಡಲಾಗುತ್ತೆ? ಸೊ ಅಂತಾರಾಷ್ಟ್ರೀಯ ಪೋಷಕರ ದಿನ ಅಥವಾ ಜಾಗತಿಕ ಪೋಷಕರ ದಿನ, ಪೋಷಕರಿಗೆ ಅಥವಾ ತಂದೆ ತಾಯಿಗೆ ಒಂದು ರೆಸ್ಪೆಕ್ಟ್ ಅನ್ನು ಕೊಡಬೇಕು, ಅವರಿಗೆ ಗೌರವವನ್ನು ಸೂಚಿಸಬೇಕು ಅನ್ನುವ ಉದ್ದೇಶದಿಂದ ನಮ್ಮ ವಿಶ್ವಸಂಸ್ಥೆ ಈ ಒಂದು ದಿನವನ್ನು ಪ್ರತಿ ವರ್ಷ ಆಚರಣೆ ಮಾಡಲಾಗುತ್ತೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಜೂನ್ 1. ಸೊ ಪ್ರತಿ ವರ್ಷ ಜೂನ್ 1ನೇ ತಾರೀಕಿನಂದು ವಿಶ್ವಸಂಸ್ಥೆ ಈ ಗ್ಲೋಬಲ್ ಡೇ ಆಫ್ ಪೇರೆಂಟ್ಸನ್ನು ಆಚರಣೆ ಮಾಡಲತ್ತೆ. ಆ್ಯಂಡ್ UN ಬಗ್ಗೆ ಕೂಡ ಡೀಟೇಲ್ಸ್ ಕೊಟ್ಟಿದ್ದಾರೆ, ನಿಮಗೂ ಕೂಡ ಗೊತ್ತಿದೆ. ಇದರ ಕೇಂದ್ರ ಕಚೇರಿ ನ್ಯೂಯಾರ್ಕ್ನಲ್ಲಿ ಕಂಡುಬರುತ್ತೆ, ಅಮೆರಿಕದ ನ್ಯೂಯಾರ್ಕ್. ಆ್ಯಂಡ್ ಅದರ ಪ್ರಸಕ್ತ ಪ್ರಧಾನ ಕಾರ್ಯದರ್ಶಿ ಮುಖ್ಯಸ್ಥರು ಆಂಟೋನಿಯೋ ಗುಟೆರಸ್ ಅವರು. ಸೊ ಇಷ್ಟು ಡೀಟೇಲ್ಸನ್ನು ನೋಟ್ ಮಾಡ್ಕೊಳ್ತಾ ಮುಂದಕ್ಕೆ ಹೋಗಬೇಕಾಗುತ್ತೆ. ಆ್ಯಂಡ್ ಇದರೊಂದಿಗೆ ಇವತ್ತಿನ ದಿನಪತ್ರಿಕೆ ವಿಶ್ಲೇಷಣೆ ಮುಕ್ತಾಯ ಆಗುತ್ತೆ. ನಾಳೆ ಇದೇ ಸಮಯಕ್ಕೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಸಿ ಆನ್ ದ ಫ್ಲಿಪ್ ಸೈಡ್. ಜೈ ಹಿಂದ್.